ರಾಷ್ಟ್ರಕೂಟ ಚಕ್ರವರ್ತಿಗಳ ಸಾಮಂತರಾಜನಾದ ವೇಮುಲವಾಡದ ಇಮ್ಮಡಿ ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದ ನಮ್ಮ ಪಂಪ ಮಹಾಕವಿ. ಇದು ಪಾತಾಳ ಬೆಲಕ್ಕೆ ಬಾಗಿಲು. ಈ ವೈಶಂಪಾಯನ ಸರೋವರ ಇದೆಯಲ್ರಿ, ಇದು ಪಾತಾಳದ ಬಿಲಕ್ಕೆ ಬಾಗಿಲು. ಇದು ಈ ವಿಷಯ ಗೊತ್ತಿರುವಂತ ಭೀಷ್ಮರು ಇದೊಂದಿನ ನೀನು ಕಾಲವಂಚನೆ ಮಾಡು ಅಂತೇಳಿ ಅವನ್ನೇನೋ ಬಚ್ಚಿಟ್ಟವ್ರೆ ಅನ್ನುವಂತಹ ಪೂರ್ವ ಸತ್ಯವನ್ನ ಬಲ್ಲಂತ ಕೃಷ್ಣ ಈ ಮಾತನ್ನು ಹೇಳ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಆದಿಕವಿ ಪಂಪ ಬರೆದಿರುವಂತಹ ಒಂದು ವಿಶೇಷವಾದಂಥ ಪದ್ಯ ಅಭಿಮಾನ ಧನಂ ಸುಯೋಧನಂ ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡೋನಿದ್ದೀವಿ. ಬನ್ನಿ, ಈ ಥರದೊಂದು ವಿಶೇಷವಾದಂಥ ಪದ್ಯವನ್ನ ಬರೆದುಕೊಟ್ಟಿರುವಂಥ ಪಂಪ ಮಹಾಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನು ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನವನ್ನ ಸುವರ್ಣ ಯುಗ ಅಂತ ಕರೆಯಲಾಗಿದೆ. ಯಾವ ಕಾರಣಕ್ಕೆ ಅಂದ್ರೆ, ಇದಕ್ಕೆ ಕಾರಣಕರ್ತರಾದವರು ಕವಿ ರತ್ನತ್ರಯರಾದ ಪಂಪ, ಪೊನ್ನ, ರನ್ನ. ಇವರು 3 ಜನ ಆ ಕಾಲದಲ್ಲಿದ್ದು ಕಾವ್ಯವನ್ನ ರಚನೆ ಮಾಡಲಾಗಿ ಆ ಯುಗವನ್ನ ಅಂದ್ರೆ 10ನೇ ಶತಮಾನವನ್ನ ಸುವರ್ಣ ಯುಗ ಅಂತೇಳಿ ಕರೆದ್ರು. ಪಂಪ ಕನ್ನಡ ಸಾಹಿತ್ಯದ ಆದಿಕವಿ, ಅಗ್ರಮಾನ್ಯ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು. ಪಂಪ ಕನ್ನಡದ ಆದಿಕವಿಯೂ ಆಗಿದ್ದಾನೆ, ಮತ್ತೆ ಹೆಗ್ಗಳಿಕೆಯ ಕವಿಯೂ ಆಗಿದ್ದಾನೆ, ಶ್ರೇಷ್ಠವಾದ ಕವಿಯಾಗಿದ್ದಾನೆ ಅಂತ. ರಾಷ್ಟ್ರಕೂಟ ಚಕ್ರವರ್ತಿಗಳ ಸಾಮಂತರಾಜನಾದ ವೇಮುಲವಾಡದ ಇಮ್ಮಡಿ ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದ ನಮ್ಮ ಪಂಪ ಮಹಾಕವಿ. ದೇವೇಂದ್ರ ಮುನಿ ಈತನ ಗುರು. ಧಾರವಾಡದ ಅಣ್ಣಿಗೇರಿಯಲ್ಲಿ ಜನಿಸಿದ ಈತನ ಪೂರ್ವಜರ ನೆಲೆ ವೆಂಗಿಮಂಡಲ. ಧಾರವಾಡದ ಅಣ್ಣಿಗೇರಿಯಲ್ಲಿ ಜನಿಸಿದ ಈತನ ಪೂರ್ವಜರ ನೆಲೆ ವೆಂಗಿಮಂಡಲ ಅನ್ನುವಂಥದ್ದಾಗಿತ್ತು. ಇವನ ಪೂರ್ವಜರು ವೈದಿಕ ಧರ್ಮಕ್ಕೆ ಸೇರಿದವರು. ಇವನ ಪೂರ್ವಜರು ಅಂದ್ರೆ ನಮ್ಮ ಪಂಪನ ಪೂರ್ವಜರು ವೈದಿಕ ಧರ್ಮಕ್ಕೆ ಸೇರಿದವರಾಗಿದ್ರು ಮೊದಲು. ತರುವಾಯ ಜೈನ ಧರ್ಮಕ್ಕೆ ಇವರು ಬರ್ದವರು. ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣ್ಣಬ್ಬೆ. ಧಾರವಾಡದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮಗಳು. ಇವರ ತಾಯಿ ಅಬ್ಬಣ್ಣಬ್ಬೆ ಅನ್ನುವಂಥ ಧಾರವಾಡದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮಗಳು. ಪಂಪ ತನ್ನ ಬಾಲ್ಯ ಜೀವನವನ್ನು ಬನವಾಸಿ ಪ್ರಾಂತ್ಯದಲ್ಲಿ ಕಳೆದಿರಬಹುದಾದ ಕಾರಣದಿಂದಲೇ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಬನವಾಸಿಯನ್ನು ಮನದುಂಬಿ ಬಣ್ಣಿಸಿದ್ದಾನೆ. ಪಂಪ ತನ್ನ ಬಾಲ್ಯಕಾಲವನ್ನ ಬನವಾಸಿ ಪ್ರಾಂತ್ಯದಲ್ಲಿ ಅವನು ಅಲ್ಲಿ ಕಳೆದಿದ್ರಿಂದ ಬನವಾಸಿಯನ್ನ ಅವನು ತನ್ನ ಕಾವ್ಯದಲ್ಲಿ ಮನದುಂಬಿ ವರ್ಣಿಸಿದ್ದಾನೆ ಅಂತ ಹೇಳ್ತಾ ಇರೋದು. ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ 2 ಚಂಪೂ ಕಾವ್ಯಗಳನ್ನ ಬರೆದಿದ್ದಾನೆ. ಪಂಪ ಬರೆದಿದ್ದ ಒಂದು ಆದಿಪುರಾಣ ಅಂತೇಳಿ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ 2 ಕಾವ್ಯಗಳನ್ನ ಚಂಪೂವಿನಲ್ಲಿ ರಚನೆ ಮಾಡಿದ್ದಾನೆ. ಆದಿಪುರಾಣ ಧಾರ್ಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ. ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇರೋದು. ವಿಕ್ರಮಾರ್ಜುನ ವಿಜಯ ವ್ಯಾಸ ಭಾರತವನ್ನು ಆಧರಿಸಿ ರಚನೆಗೊಂಡಿರುವ ಮಹಾಕಾವ್ಯವಾಗಿದ್ದು 14 ಆಶ್ವಾಸಗಳನ್ನು ಒಳಗೊಂಡಿದೆ. ಈ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ನಾವೇನ್ ಕರಿತೀವಿ, ಅದು ವ್ಯಾಸ ಭಾರತವನ್ನ ಆಧರಿಸಿ ರಚನೆಗೊಂಡಿರುವ ಮಹಾಕಾವ್ಯವಾಗಿದ್ದು 14 ಆಶ್ವಾಸಗಳನ್ನು ಒಳಗೊಂಡಿದೆ. ತನ್ನ ಒಡೆಯನಾದ ಅರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ರಚಿಸಿದ ಈ ಕೃತಿ, ಇದು ತನ್ನ ಒಡೆಯನಾದಂತಹ ಅರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ಬರೆದಿರುವಂತಹ ಕೃತಿ ಇದು. ಆ ನಂತರ ಬಂದ ಕವಿಗಳಿಗೆ ಮಾರ್ಗದರ್ಶಿಯಾಗಿದೆ. ಹಾಗಾಗಿಯೇ ಪಂಪನನ್ನು ಯುಗ ಪ್ರವರ್ತಕನೆಂದು ಗುರುತಿಸಿ ಆತನ ಕಾಲವನ್ನು ಪಂಪ ಯುಗವೆಂದು ಕರೆದು ಗೌರವಿಸಿದ್ದಾರೆ. ಯಾವ ಕಾರಣಕ್ಕೆ ಪಂಪ ಯುಗ ಅಂತ ಕರೆದ್ರು ಅನ್ನುವಂಥದ್ದು ನಮಗೆ ಗೊತ್ತಾಯ್ತಲ್ಲ. ಇವನು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಉಳಿದ ಕವಿಗಳು ನಡೆದ್ರು. ಆ ಕಾರಣಕ್ಕೆ ಪಂಪ ಯುಗ, ಪಂಪ ಮಾರ್ಗ ಅಂತೇಳಿ ಯುಗ ಪ್ರವರ್ತಕ ಅಂತೇಳಿ ಪಂಪನನ್ನು ಕರೆದ್ರು. ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕವಿ ಪಂಪನ್ ಆವಗಂ ಎಂದು ನಾಗರಾಜ ಕವಿ ಪಂಪನ ಮಹತ್ವವನ್ನು ಸಾರಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸುಕವಿ ಜನ ಮನೋಮಾನಸೋತ್ತಂಸ, ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಮುಂತಾದ ಬಿರುದುಗಳು ಪಂಪನಿಗೆ ಇದ್ದವು. ಈ ರೀತಿಯ ಬಿರುದುಗಳು ಪಂಪನಿಗಿದ್ವು ಅನ್ನುವಂಥದ್ದು ನೋಡಿ, ಎಷ್ಟು ಚೆನ್ನಾಗಿತ್ತು. ಇವೆಲ್ಲವೂ ಕೂಡ ಪಂಪನಿಗಿದ್ದ ಬಿರುದುಗಳು. ಆದಿಪುರಾಣ ಧಾರ್ಮಿಕ ಕಾವ್ಯವಾಗಿದ್ದು ಇದರಲ್ಲಿ ಒಟ್ಟು 16 ಆಶ್ವಾಸಗಳಿವೆ. ಆದಿಪುರಾಣದಲ್ಲಿ 16 ಆಶ್ವಾಸಗಳಿವೆ ಅಂತ ಹೇಳ್ತಾ ಇರೋದು.
ಮೊದಲನೆಯ ತೀರ್ಥಂಕರನಾದ ಋಷಭನಾಥ ಅಥವಾ ಪುರುದೇವ ಈ ಕಾವ್ಯದ ನಾಯಕನಾಗಿದ್ದು, ಆತನ ಪೂರ್ವ ಮತ್ತು ವರ್ತಮಾನ ಜನ್ಮಗಳ ಕಥೆಗಳ ಜೊತೆಗೆ ಇವರ ಮಕ್ಕಳಾದ ಭರತ ಬಾಹುಬಲಿಗಳ ಕಥೆಗಳನ್ನು ಒಳಗೊಂಡಿದೆ. ಜಿನಸೇನಾಚಾರ್ಯರು ಹಾಗೂ ಗುಣಭದ್ರಾಚಾರ್ಯರು ರಚಿಸಿರುವ ಕೃತಿ ಮಹಾಪುರಾಣ. ಇದರಲ್ಲಿ 2 ಭಾಗಗಳಿದ್ದು, ಜಿನಸೇನಾಚಾರ್ಯರು ರಚಿಸಿರುವ ಭಾಗ ಪೂರ್ವ ಪುರಾಣವಾದರೆ ಗುಣಭದ್ರಾಚಾರ್ಯರು ರಚಿಸಿರುವ ಭಾಗ ಉತ್ತರ ಪುರಾಣ. ಪಂಪನ ಆದಿಪುರಾಣಕ್ಕೆ ಮೂಲ ಆಕಾರ ಗ್ರಂಥ ಪೂರ್ವ ಪುರಾಣವೇ ಆಗಿದೆ ಅಂತ ಹೇಳ್ತಾ ಇರೋದು. ಪಂಪನ ಆದಿಪುರಾಣಕ್ಕೆ ಮೂಲ ಆಕಾರ ಗ್ರಂಥ ಪೂರ್ವ ಪುರಾಣವೇ ಆಗಿದೆ ಅಂತ ಹೇಳ್ತಾ ಇರೋದು. ಬನ್ನಿ, ವಸ್ತು ಆಶಯ. ಅಭಿಮಾನ ಧನಂ ಸುಯೋಧನಂ ಅನ್ನುವಂಥ ಈ ಕಾವ್ಯದ, ಈ ಪದ್ಯದ ಆಶಯ ಏನು? ಯಾವ ತತ್ವವನ್ನ, ಯಾವ ಸಂದೇಶವನ್ನ ವಿದ್ಯಾರ್ಥಿಗಳಿಗೆ ಕೊಡಮಾಡಕ್ಕೆ ಈ ಕಾವ್ಯ ನಿಂತಿದೆ ನೋಡೋಣ. ಪಂಪ ಭಾರತದ 13ನೇ ಆಶ್ವಾಸದಿಂದ ಈ ಕಾವ್ಯ ಭಾಗವನ್ನು ಆಯ್ದುಕೊಡಲಾಗಿದೆ. ಪಂಪ ಭಾರತದ 13ನೇ ಆಶ್ವಾಸನದಿಂದ ಈ ಪ್ರಸ್ತುತ ಅಭಿಮಾನ ಧನಂ ಸುಯೋಧನಂ ಅಂತ ಅಂದ್ಬಿಟ್ಟು ಈ ಪದ್ಯ ಏನಿದೆ ಅದನ್ನು ಆರಿಸಲಾಗಿದೆ. ದುರ್ಯೋಧನನು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯ ಭಾಗವನ್ನು ಕೊಡದೆ ರಣರಂಗದಲ್ಲಿ ಅವರೊಡನೆ ಹೋರಾಟಕ್ಕೆ ನಿಂತನು. ದುರ್ಯೋಧನ ಚಲನೆ ಮೆರಿತೀನಿ ಅಂತ ಅನ್ಬಿಟ್ಟು ಪಾಂಡವರಿಗೆ ದಕ್ಕಬೇಕಾದಂತಹ ಆಸ್ತಿಯ ಭಾಗವನ್ನ, ರಾಜ್ಯದ ಭಾಗವನ್ನ ಕೊಡದೆ ಯುದ್ಧಕ್ಕೆ ನಿಲ್ತೀನಿ ಅಂತ ನಿಂತ್ಕೊಂಡ. ತತ್ಫಲವಾಗಿ ತನ್ನವರನ್ನೆಲ್ಲ ಕಳೆದುಕೊಂಡು ಒಬ್ಬಂಟಿಯಾಗಿ ನಿಂತನು. ಆ ಛಲವನ್ನ ಮೆರೆಯೋದಕ್ಕೋಸ್ಕರ ಇವನು ತನ್ನವರನ್ನೆಲ್ಲ ಕಳ್ಕೊಂಡು ಒಬ್ಬಂಟಿಯಾಗಿ ನಿಂತ್ಕೊಂಡ. ಶರಶಯ್ಯೆಯ ಮೇಲೆ ಮಲಗಿದ್ದ ಭೀಷ್ಮರು ದುರ್ಯೋಧನನ ಕುರಿತು, ಈಗಲಾದರೂ ಸಂಧಿಗೆ ಒಪ್ಪಿಕೋ, ನಾನು ಪಾಂಡವರನ್ನು ಒಪ್ಪಿಸುತ್ತೇನೆ ಅಂತಾರೆ. ಈಗಲಾದರೂ ಒಪ್ಕೊಳಪ್ಪ, ನಿನ್ನವ್ರನ್ನೆಲ್ಲ ಕಳ್ಕೊಂಡಿದ್ಯಾ, ನಿನ್ನ ಹೆಚ್ಕೊಂಡಿರೋರು ಯಾರೂ ಕೂಡ ನಿನ್ನ ಆಸೆಯನ್ನು ಈಡೇರ್ಸಕ್ ಆಗ್ಲಿಲ್ಲ ಕಣೋ, ಈಗಲಾದ್ರೂ ಒಪ್ಕೊಳ್ಳೋ ಸಂಧಿಗೆ, ನಾನು ಹೇಳಿದ್ರೆ ಧರ್ಮರಾಯ ಒಪ್ಕೊಳ್ತೇನೆ ಅಂತ ಭೀಷ್ಮರು ಅವನನ್ನು ಕೇಳ್ತಾರೆ. ಆದ್ರೆ ಇದಕ್ಕೆ ದುರ್ಯೋಧನ ಒಪ್ಪಿಕೊಳ್ಳದೆ ಛಲಮಂ ಬಲ್ಬಿಡಿದೆಂ, ನಾನು ಛಲವನ್ನೇ ಗಟ್ಟಿಯಾಗಿರ್ತಿದ್ದೀನಿ ಅಂತ ಹೇಳ್ತಾನೆ ಎಂದು ತನ್ನ ಹಿಂದಿನ ನಿಶ್ಚಯವನ್ನ ಎತ್ತಿ ಹಿಡಿದನು. ಆಗ ಭೀಷ್ಮರು ಒಂದು ದಿನದ ಮಟ್ಟಿಗಾದರೂ ಪಾಂಡವರೊಂದಿಗೆ ನಡೆಯುವ ಯುದ್ಧವನ್ನು ಮುಂದೂಡಬೇಕೆಂದು, ಅದಕ್ಕಾಗಿ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತು ಕಾಲವಂಚನೆ ಮಾಡಬೇಕೆಂದು ಸೂಚಿಸಿದರು. ಇಲ್ಲಪ್ಪ, ನೀನು ಯುದ್ಧ ಮಾಡಬೇಡ ಕಣಯ್ಯ, ಸಂಧಿ ಮಾಡ್ಕೊಂಡ್ರೆ ಇಲ್ಲ ನಾನು ಯುದ್ಧನೇ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತು, ಇದು ಒಂದು ದಿನನಾದ್ರೂ ಕೂಡ ನೀನು ಕಾಲವಂಚನೆ ಮಾಡು, ಗೊತ್ತಾಯ್ತಾ, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ಇರಬೇಕು ನೀನು ಈ ಒಂದು ದಿವಸ. ಆ ಕಾರಣಕ್ಕೆ ನೀನು ವೈಶಂಪಾಯನ ಸರೋವರದಲ್ಲಿ ಹೋಗಿ ಮುಳುಗಿ ನೀನು ಕಾಲವಂಚನೆ ಮಾಡು, ನಾನು ನಿನಗೆ ಜಲಮಂತ್ರೋಪದೇಶವನ್ನ ಮಾಡ್ತೇನೆ ಅಂತ ಹೇಳಿ ಜಲಮಂತ್ರೋಪದೇಶವನ್ನ ಮಾಡಿ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿ ಇರುವಂತೆ ಭೀಷ್ಮರು ಕೇಳ್ಕೊತಾರೆ. ಅದಕ್ಕೆ ತಕ್ಕ ಮಂತ್ರವನ್ನೂ ಉಪದೇಶ ಮಾಡಿದರು ಭೀಷ್ಮರು. ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ವೈಶಂಪಾಯನ ಸರೋವರದಲ್ಲಿ ಹೋಗಿ ಅವನು ಮುಳುಕೊಂಡು ಕೂತಿದ್ರು, ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಕೃಷ್ಣನೊಡಗೂಡಿ ಬಂದ ಪಾಂಡವರು ಅವನನ್ನು ಸರೋವರದಿಂದ ಹೊರಕ್ಕೆ ಬರುವಂತೆ ಮಾಡಿದರು. ಯುದ್ಧ ಮುಂದುವರೆದು ದುರ್ಯೋಧನ ಅವಸಾನವಾಯಿತು, ದುರ್ಯೋಧನ ಸಾವು ಆಯಿತು. ಒಟ್ಟಾರೆ ಛಲವನ್ನೇ ಅಭಿಮಾನವಾಗಿ ಸರ್ವ ಸಂಪತ್ತಾಗಿ ಮೈಗೂಡಿಸಿಕೊಂಡಿದ್ದ ದುರ್ಯೋಧನನಿಗೆ ಉಳಿದಿದ್ದೆಲ್ಲವೂ ಗೌಣವಾಗಿದ್ದವು ಎಂಬುದನ್ನು ಕವಿ ತುಂಬಾ ಅದ್ಭುತವಾಗಿ ಚಿತ್ರಿಸಿರುವುದನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ನೋಡ, ಇಲ್ಲಿಂದ ಪದ್ಯ ಆರಂಭ ಆಗುತ್ತೆ ನಿಮಗೆ. ಅಭಿಮಾನ ಧನಂ ಸುಯೋಧನಂ, ಎಷ್ಟು ಚೆನ್ನಾಗಿದೆ ರೀ. ಅಭಿಮಾನವನ್ನೇ ಧನವಾಗಿ ಉಳ್ಳವನು ಈ ಸುಯೋಧನ ಅಂತ ಹೇಳ್ತಾ ಇರೋದು. ಏನೇನು ಕಳ್ಕೊಂಡ್ರೆ ಏನ್ರಿ, ಅಭಿಮಾನ ಇರ್ಬೇಕಲ್ವೇನ್ರಿ, ಅದು ಬಹಳ ಮುಖ್ಯ ಅಂತ. ಅಭಿಮಾನ, ಸ್ವಾಭಿಮಾನ ಅನ್ನುವಂಥದ್ದು ಇರಬೇಕು. ಅವೆಲ್ಲವೂ ಸ್ವಸ್ಥವಾಗಿದ್ರೆ ಚೆನ್ನ, ಸ್ವಸ್ಥವಾಗಿಲ್ದೇ ಇದ್ರೆ ಏನೇನೋ ಅವಘಡಗಳು ಸಂಭವಿಸ್ತವೆ. ಅದೇನಾದ್ರೂ ಸಂಭವಿಸ್ಲಿ ಅಂತ ಹೇಳಿ ಅಭಿಮಾನವೇ ನನಗೆ ಮುಖ್ಯ ಅಂತ ಹೇಳಿ ಹೋರಾಟ ಮಾಡಿದವನು ನಮ್ಮ ದುರ್ಯೋಧನ. ನೋಡಿ, ಇಲ್ಲಿಂದ ಈ ಕಾವ್ಯ ಭಾಗ ಆರಂಭ ಆಗುತ್ತೆ. ಇದನ್ನ ಭೀಷ್ಮರು ಮಾತಾಡ್ತಾ ಇದ್ದಾರೆ. ಶರಶಯ್ಯೆಯಲ್ಲಿ ಮಲಗಿದ್ದಾರೆ, ಬಾಣಗಳ ಮಂಚದಲ್ಲಿ, ಬಾಣಗಳನ್ನ ಚುಚ್ಚಿಸ್ಕೊಂಡು ಬಾಣದ ಮಂಚದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಮಲಗಿದ್ದಾರೆ. ಅಲ್ಲಿ ಧೃತರಾಷ್ಟ್ರ ಗಾಂಧಾರಿಯರ ಕೋರಿಕೆಯ ಮೇಲೆ, ತನ್ನ ಅಪ್ಪ ಅಮ್ಮನ ಕೋರಿಕೆಯ ಮೇಲೆ ಏನೋ ಭೀಷ್ಮರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ ದುರ್ಯೋಧನ. ಅವ್ರು ಹೇಳುವ ಮಾತುಗಳು ಇವು ನೋಡಿ, ಇದು ಭೀಷ್ಮರು ಮಾತಾಡ್ತಾ ಇರುವಂತ ಮಾತುಗಳು. ನೀನುಂ ಎಂತುಂ ಕಾದಿಯಲ್ಲದಿರೆ ಅಪ್ಪೊಡೆ ಇಂದಿನೊಂದು ದಿವಸಮನ್ ಎನ್ನ ಪೇಳುವ ಜಲಮಂತ್ರೋಪದೇಶಮಂ ಕೈಕೊಂಡು ಕುರುಕ್ಷೇತ್ರದ ಉತ್ತರ ದಿಗ್ಭಾಗದ ವೈಶಂಪಾಯನ ಸರೋವರದೊಳ್ ಮುಳುಗಿ. ಚೆನ್ನಾಗಿದೆ ನೋಡಿ. ಏನು
ದುರ್ಯೋಧನ ಬಂದ, ಭೀಷ್ಮರು ಮಾತಾಡ್ತಾ ಇದ್ದಾರೆ ಈಗ. ನೀನು ನೀನು ಹೇಗಿದ್ರು ಕಾದಿಯಲ್ಲದೆ ಇರೆಯಪ್ಪಡೆ, ಕಾದಿಯಲ್ಲದೆ ಇರೆಯಪ್ಪಡೆ, ನೀನು ಹೋರಾಟ ಮಾಡದೆ ಯುದ್ಧ ಮಾಡದೆ ಇರಲ್ಲ ಅನ್ನೋದಾದ್ರೆ ಅಪ್ಪಡೆ ಇಂದಿನ ಒಂದು ದಿವಸ ಇಂದು ಒಂದು ದಿವಸ, ಇದೊಂದು ದಿವಸ ಎನ್ನ ಪೇಳುವ, ನಾನು ಹೇಳುವ ಏನು ಜಲಮಂತ್ರೋಪದೇಶವನ್ನ ಕೈಕೊಂಡು ಸ್ವೀಕರಿಸಿ ಕುರುಕ್ಷೇತ್ರದ ಉತ್ತರ ದಿಗ್ಭಾಗದ, ಕುರುಕ್ಷೇತ್ರ ಅನ್ನುವಂಥ ರಣಭೂಮಿಯ ಉತ್ತರ ದಿಗ್ಭಾಗದಲ್ಲಿರುವಂತಹ ಏನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರು. ನೀ ಯಾವ ರೀತಿ ಮುಳುಗಬೇಕು? ಕಾಲಾಗ್ನಿ ರುದ್ರಂ ರಸಾತಳದೊಳ್ ಅಡಂಗಿರ್ಪಂತೆ. ಕಾಲಾಗ್ನಿ ರುದ್ರಂ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಪರಮೇಶ್ವರನಾದಂಥ ಈಶ್ವರ ರುದ್ರ, ಕಾಲಾಗ್ನಿ ರುದ್ರ, ಪ್ರಳಯ ರುದ್ರ ಅಂತೀವಲ್ಲ ಅವನು. ಪ್ರಳಯ ರುದ್ರಂ ರಸಾತಳದೊಳ್ ಅಡಗಿರ್ಪಂತೆ, ಭೂಮಿ ಒಳಗಡೆ ಇರುವಂತ ರಸಾತಳದಲ್ಲಿ ಅಡಂಗಿರ್ಪಂತೆ, ಇರುವ ಹಾಗೆ, ಅವನು ಇರುವ ಹಾಗೆ ಅಡಂಗಿರ್ಪಂತೆ ಇರ್ದು ನೋಡಿ. ಹಂಗಂತ ಹೇಳ್ತಾ ಇರೋದು. ನೀನು ಕಾಲಾಗ್ನಿ ರುದ್ರ ಹೇಗೆ ರಸಾತಳದಲ್ಲಿ ಅಡಗಿಕೊಂಡಿದ್ದಾನೋ ಹಾಗೆ ನೀನು ಇರಬೇಕು ವೈಶಂಪಾಯನ ಸರೋವರದಲ್ಲಿ ಅಂತ ಹೇಳ್ತಾ ಇರೋದು. ನೀನು ಹೇಗಿದ್ರು ಕೂಡ ಕಾದಿಯಲ್ಲದಿರೆ ಅಪ್ಪೊಡೆ, ನೀನು ಕಾದಿ ಅಂತಂದ್ರೆ ಹೋರಾಟ ಮಾಡಿ, ಕದನ ಮಾಡಿ, ಕಾದಿಯಲ್ಲದೆ ಇರಿಯಪ್ಪಡೆ, ನಾನು ಯುದ್ಧ ಮಾಡದೆ ಇರುವುದಿಲ್ಲ, ಯುದ್ಧ ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಅಪ್ಪೊಡೆ ಇಂದಿನ ಒಂದು ದಿವಸ, ಇವತ್ತಿನ ಒಂದು ದಿವಸವನ್ನ ನೀನು ನಾನು ಹೇಳುವ, ಇದನ್ನ ಭೀಷ್ಮರು ಮಾತಾಡ್ತಾ ಇರೋದು ದುರ್ಯೋಧನನಿಗೆ. ನಾನು ಹೇಳುವಂತ ಈ ಜಲಮಂತ್ರವನ್ನ ಕೇಳಿಸ್ಕೊಂಡು ದುರ್ಯೋಧನ, ನೀನು ಏನು ಕುರುಕ್ಷೇತ್ರದ ಉತ್ತರ ದಿಗ್ಭಾಗದ ವೈಶಂಪಾಯನ ಸರೋವರದ ಒಳಗಡೆ ನಿನ್ನ ಮುಳುಕೊಂಡಿರಪ್ಪ, ಯಾರಿಗೂ ಕಾಣದೇ ಇರಂಗೆ ಅಂತ ಹೇಳ್ತಾ ಇದ್ದಾರೆ. ಮುಳುಗಿ ಕಾಲಾಗ್ನಿ ರುದ್ರಂ ರಸಾತಳದೊಳ್ ಅಡಂಗಿರ್ಪಂತೆ. ಕಾಲಾಗ್ನಿ ರುದ್ರ ದೇವ ಪರಮೇಶ್ವರ ಹೇಗೆ ರಸಾತಳದೊಳಗೆ ಮುಳುಕೊಂಡಿರ್ತಾನೋ, ಗೊತ್ತಾಗದೇ ಇರೋ ಹಂಗೆ ಅಡಕೊಂಡಿರ್ತಾನೋ ಹಂಗಿರ್ಬೇಕು ನೀನು ಅಂತ ಹೇಳ್ತಾ ಇರೋದು. ಅದಾದ್ಮೇಲೆ ನಿನ್ನ ಅವಸರಕ್ಕೆ ಬಂದು ಕೂಡುವ, ನಿನ್ನ ಅವಸರಕ್ಕೆ, ನಿನ್ನ ಅವಶ್ಯಕತೆಗೆ, ನಿನ್ನ ಅವಸರಕ್ಕೆ ಬಂದು ಕೂಡುವ ಬಲದೇವನು ಆಯ್ತಾ, ನಿನ್ನ ಅಗತ್ಯಕ್ಕೆ, ನಿನ್ನ ಅವಸ್ಥೆಗೆ, ನಿನ್ನ ಅಗತ್ಯಕ್ಕೆ ಅಂತ ಹೇಳ್ತಾ ಇರೋದು. ನಿನ್ನ ಅವಸರಕ್ಕೆ ಆಯ್ತಾ, ನಿನ್ನ ಅವಸರಕ್ಕೆ ಬಂದು ಕೂಡುವ ಬಲದೇವನು ಬಲದೇವ ಅಂತಂದ್ರೆ ಬಲರಾಮ ದೇವರು. ಅದ್ರ ಜೊತೆಗೆ ನಿನ್ನಿರ್ದ ಎಡೆಯನ್ ಅರಿಯದೆ ಅರಸು ಅಶ್ವತ್ಥಾಮ ಕೃಪಾ ಕೃತವರಂ ಕೂಡಿಕೊಂಡು ಪಗೆವರಂ ನಾಳೆ ಕಾದಿ ಗೆಲ್ಲುವುದು. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಪ್ಪ ನೋಡು, ಹಂಗಿರು, ನೀನು ಆ ವೈಶಂಪಾಯನ ಸರೋವರದಲ್ಲಿರು. ನಿನ್ನ ಅವಸರಕ್ಕೆ, ನಿನಗೋಸ್ಕರ ಗೊತ್ತಾಯ್ತಾ, ನಿನಗೋಸ್ಕರ ಬಂದು ಕೂಡುವ ಯಾರು? ಬಲದೇವನು ಬಲದೇವ ಅಂದ್ರೆ ಬಲರಾಮ ದೇವರು. ಜೊತೆಗೆ ನಿನ್ನಿರ್ದ ಎಡೆಯನ್ನರಿಯದೆ, ನೀನು ವೈಶಂಪಾಯನ ಸರೋವರದಲ್ಲಿ ಇಲ್ಲಿ ಮುಳುಗಿರೋದು ಗೊತ್ತಿಲ್ಲದೆ ಹುಡುಕ್ತಿರ್ತಾರೆ ಎಲ್ಲೋದ್ನ ಅಂತ ಅನ್ಬಿಟ್ಟು. ಯಾರು ಅಂತಂದ್ರೆ ಅರಿಯದೆ ಅರಸುವ ಅಶ್ವತ್ಥಾಮ, ಹುಡುಕ್ತಾ ಇರುವಂತ ಅಶ್ವತ್ಥಾಮ, ಕೃಪಾ ಕೃತವರ್ಮರುಂ ಇವರೆಲ್ಲರನ್ನು ನೀನು ಕೂಡಿಕೊಂಡು ಪಗೆವರಂ ಅಂದ್ರೆ ಶತ್ರುಗಳನ್ನ ನಾಳೆ ಕಾದಿ ಗೆಲ್ಲುವುದು, ನಾಳೆ ಅವರನ್ನ ಹೋರಾಟ ಮಾಡಿ ಗೆಲ್ಲುವುದು ಎಂದು ಹಿತೋಪದೇಶಂ ಬೆರೆಸು. ಹಿತವಾದ ಉಪದೇಶವನ್ನ ಹೇಳುವುದರ ಜೊತೆಗೆ ಹಿತೋಪದೇಶಮಂ ಬೆರೆಸು ಜಲಮಂತ್ರೋಪದೇಶಮಂ ಕಿವಿಯೊಳ್ ಪರ್ಚಿ ಪೇಳ್ದು. ಆಯ್ತಾ, ಹಿತವಾದ ಉಪದೇಶವನ್ನ ಅವನಿಗೆ ಹೇಳಿ, ಜೊತೆಗೆ ಜಲಮಂತ್ರೋಪದೇಶಮಂ, ಅವನು ವೈಶಂಪಾಯನ ಸರೋವರದಲ್ಲಿ ಮುಳುಕೊಂಡಿರ್ಬೇಕು ಅಂತಂದ್ರೆ ಜಲಮಂತ್ರವನ್ನು ಉಪದೇಶ ಮಾಡ್ಕೊಂಡಿರ್ಬೇಕಿಲ್ಲ, ನಾವು ಒಳಗಡೆ ಮುಳ್ಕೊಂಡಿರೋದಕ್ಕಾಗಲ್ಲ. ಆ ಥರದ್ದೊಂದು ಸೀಕ್ರೆಟ್ ವಿಷಯ ಭೀಷ್ಮಾಚಾರ್ಯರ ಗೊತ್ತಿತ್ತು. ಅವರು ದುರ್ಯೋಧನ ಕಿವಿಲಿ ಹೇಳ್ತಾ ಇದ್ದಾರೆ. ಏನು ನೋಡಿ, ಜಲಮಂತ್ರೋಪದೇಶಮಂ ಕಿವಿಯೊಳ್ ಪರ್ಚಿ ಪೇಳ್ದು, ಪಿಸುಮಾತಿನಲ್ಲಿ ಹೇಳಿ ಅಂತ.
ಕುರು ಪಿತಾಮಹಂ, ಕುರು ಪಿತಾಮಹನಾದಂಥ ಭೀಷ್ಮರು ಸಂಜಯನಂ ಧೃತರಾಷ್ಟ್ರನಲ್ಲಿಗೆ ಸಂಧಾನ ವಾರ್ತೆಯಂ ಸಮಗೊಳಿಸುವಂತೆ ಅನಾಗತ ಬಾಧ ಪ್ರತಿಷೇಧಂ ಮಾಡುವಂತೆ ಅಟ್ಟಿ. ಚೆನ್ನಾಗಿದೆ ಇದು. ಏನು? ಭೀಷ್ಮರು ಅವನಿಗೆ, ದುರ್ಯೋಧನಿಗೆ ಕಿವಿಯಲ್ಲಿ ಜಲಮಂತ್ರೋಪದೇಶವನ್ನ ಹೇಳಿದ್ರು. ನೀನು ಈ ಜಲಮಂತ್ರೋಪದೇಶವನ್ನ ಈ ಜಲಮಂತ್ರವನ್ನ ನೀನು ಪಠಿಸುತ್ತಾ ವೈಶಂಪಾಯನ ಸರೋವರದಲ್ಲಿ ಮುಳುಕೊಂಡಿರೋದಕ್ಕೆ ಸಾಧ್ಯ ಇದೆ, ಆಯ್ತಾ ದುರ್ಯೋಧನ ಅಂತ ಹೇಳಿ ಈ ಕುರು ಪಿತಾಮಹರಾದಂಥ ಭೀಷ್ಮರು ಸಂಜಯನಿಗೆ ಹೇಳ್ತಾ ಇದ್ದಾರೆ. ಸಂಜಯ ಧೃತರಾಷ್ಟ್ರನ ಸಾರಥಿಯಾಗಿದ್ದವನು. ಇವರಪ್ಪನೂ ಕೂಡ ಧೃತರಾಷ್ಟ್ರನ ಸಾರಥಿ, ಗವಲ್ಗಣ ಅಂತ ಇವರ ಅಪ್ಪನ ಹೆಸರು. ಅವರ ಮಗನೇ ಇವನು ಸಂಜಯ. ಅವನಿಗೆ ಈ ಭೀಷ್ಮರ ಕರೆದು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರನಲ್ಲಿಗೆ ಸಂಧಾನ ವಾರ್ತೆಯಂ ಸಮಗೊಳಿಸುವಂತೆ ನೀನು ಹೋಗಿ ಧೃತರಾಷ್ಟ್ರನ ಹತ್ರ ಹೋಗ್ಬಿಟ್ಟು ಈ ಸಂಧಾನವನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಂಧಾನ ವಾರ್ತೆಯಂ, ಈ ಸಂಧಾನದ ವಿಷಯವನ್ನ, ಸುದ್ದಿಯನ್ನ ಏನಾದ್ರೂ ಮಾಡಿ ಸಂಧಾನ ಮಾಡ್ಕೊಳ್ಳುವ ಹಾಗೆ, ಸಮಗೊಳಿಸುವಂತೆ, ಏರ್ಪಡಿಸುವಂತೆ, ಧೃತರಾಷ್ಟ್ರನು ಸಂಧಾನವನ್ನ ಏರ್ಪಡಿಸುವ ಹಾಗೆ. ಅದ್ರ ಜೊತೆಗೆ ಅನಾಗತ ಬಾಧ ಪ್ರತಿಷೇಧಂ, ಮುಂದೆ ಆಗಲಿರುವ ಅಥವಾ ಮುಂದೆ ಬರಲಿರುವ ಹಾನಿಗೆ ಪ್ರತಿರೋಧವನ್ನ ಒಡ್ಡುವ ಹಾಗೆ, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವ ಹಾಗೆ. ಅನಾಗತ ಬಾಧ ಪ್ರತಿಷೇಧ ಒಂದೇ ಪದ ಅದು. ಅಂದ್ರೆ ಮುಂದೆ ಒದಗಲಿರುವ ಅಥವಾ ಮುಂದೆ ಆಗಲಿರುವ ಹಾನಿಗೆ ಪ್ರತಿಕಾರ ಮಾಡುವಂತೆ ಅಂತ, ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತೆ, ಮಾಡುವಂತೆ, ಪ್ರತಿಷೇಧ ಮಾಡುವಂತೆ ಅಟ್ಟಿ. ಇವನನ್ನ ಕಳಿಸಿ, ಯಾರನ್ನ? ಸಂಜಯನನ್ನ, ಧೃತರಾಷ್ಟ್ರನಲ್ಲಿಗೆ ಸಂಜಯನನ್ನ ಭೀಷ್ಮರು ನೀನು ಸಂಧಾನವನ್ನ ಮಾಡೋದಕ್ಕೆ ಏರ್ಪಾಟು ಮಾಡ್ಕೊಳ್ಬೇಕಂತೆ ಅಂತ ಹೇಳಿ ಧೃತರಾಷ್ಟ್ರನಲ್ಲಿ ನೀನು ಮಾತನಾಡು ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾ ಇರೋದು. ಎಷ್ಟಾನೆ, ಧೃತರಾಷ್ಟ್ರನಲ್ಲಿಗೆ ಸಂಧಾನ ವಾರ್ತೆ ಸಮಗೊಳಿಸುವಂತೆ, ಏರ್ಪಡಿಸುವಂತೆ ಅನಾಗತ ಬಾಧ ಪ್ರತಿಷೇಧಂ ಮಾಡುವಂತೆ ಅಟ್ಟಿ. ಸಕಲ ಕುರುಕುಲಾವಲಂಬನ್ ಕಲ್ಪವೃಕ್ಷಮಂ ಪರಸಿ ಪೋಗಲ್ವೇಳೆ. ಸಕಲ ಕುರುಕುಲಾವಲಂಬನ ಕಲ್ಪವೃಕ್ಷಮಂ, ಸಕಲ ಕುರುಕುಲಕ್ಕೂ ಅವಲಂಬನೆಯಾಗಿರುವಂಥವನು ಯಾರು? ಕಲ್ಪವೃಕ್ಷವಾಗಿರುವಂತಹ ಸಕಲ ಕುರುಕುಲಕ್ಕೂ ಅವಲಂಬನೆಯಾಗಿರುವಂತಹ, ಸಕಲ ಕುರುಕುಲವೂ ಕೂಡ ಅವಲಂಬನೆಯಾಗಿರುವಂಥದ್ದು ಯಾರನ್ನ? ದುರ್ಯೋಧನನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಸಕಲ ಕುರುಕುಲ ಅವಲಂಬನ, ಸಕಲ ಕುರುಕುಲವೂ ಕೂಡ ಯಾರನ್ನ ಅವಲಂಬಿಸಿದೆ ಅಂದ್ರೆ ದುರ್ಯೋಧನನ್ನ. ಅವನೆಂತವನು ಅಂದ್ರೆ ಕಲ್ಪವೃಕ್ಷದಂತವನು ಅಂತ. ಕಲ್ಪವೃಕ್ಷಮಂ ಪರಸಿ ಅಂದ್ರೆ ದುರ್ಯೋಧನನ್ನ ಪರಸಿ, ಆಶೀರ್ವದಿಸಿ ಅಂತ. ಕುರುಕುಲಕ್ಕೆ ಕಲ್ಪವೃಕ್ಷದ ಹಾಗೆ ಇರುವಂತ ದುರ್ಯೋಧನನ್ನ ಪರಸಿ ಪೋಗಲ್ ವೇಳೆ ಹೋಗುವಂತೆ ಹೇಳಿ. ನೋಡಿ, ದೇವನದಿ ಪ್ರಿಯಪುತ್ರನಂ, ದೇವನದಿ ಪ್ರಿಯಪುತ್ರ ಅಂತಂದ್ರೆ ಭೀಷ್ಮರು ಅಂತ. ದೇವನದಿ ಅಂದ್ರೆ ಗಂಗಾ ಮಾತೆಯ ಮಗ ಅಂತ ಭೀಷ್ಮರು. ದೇವನದಿ ಪ್ರಿಯಪುತ್ರನಂ ಧೃತರಾಷ್ಟ್ರ ಪುತ್ರಂ ಬೀಳ್ಕೊಂಡು, ಅವರು ಹಾಗೆ ಆಶೀರ್ವಾದ ಮಾಡಿದ ಮೇಲೆ ದೇವನದಿಯ ಪ್ರಿಯಪುತ್ರನಾದಂಥ ಭೀಷ್ಮರನ್ನ ಬೀಳ್ಕೊಂಡು ಅವರಿಂದ ಬಿಡುಗಡೆಯನ್ನ ಪಡೆದು, ಧೃತರಾಷ್ಟ್ರ ಪುತ್ರನಾದಂಥ ದುರ್ಯೋಧನ ಅವರನ್ನ ಬೀಳ್ಕೊಂಡು ಅವರನ್ನ ಬಿಟ್ಟು, ಗೊತ್ತಾಯ್ತಾ, ಆಯ್ತು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರಿಂದ ಈ ಕಡೆಗೆ ಬಂದು ಕನಕ ಪತ್ರ ಲತಾಲಾಂಚಿತ ಗದಾದಂಡಮಂ ಕೊಂಡು ಹಿಂಗ ಹೋಗ್ತಾ ಇದ್ದಾನೆ ಸರಿ ಅಂತ ಅನ್ಬಿಟ್ಟು, ಈಗ ಆಯ್ತು ನೀವು ಹೇಳಿದಾಗೆ ನಾನು ಮಾಡ್ತೀನಿ ತಾತ ಅಂತ ಹೇಳ್ಬಿಟ್ಟು ಅವನು ವೈಶಂಪಾಯನ ಸರೋವರದ ಕಡೆಗೆ ಹೋಗೋದಕ್ಕೆ ಆರಂಭಿಸ್ತಾ ಇದ್ದಾನೆ. ಹೇಗೆ ಹೋಗ್ತಾ ಇದ್ದಾನೆ ಅವನು ಅಂತ ಹೇಳ್ತಾ ಇರೋದು ನೋಡಿ. ಕನಕ ಪತ್ರ ಲತಾಲಾಂಚಿತ ಗದಾದಂಡಮಂ, ಗದೆಯನ್ನ ಈಗ ಹಿಡ್ಕೊಂಡ. ಅವನ ಗದೆ ಹೇಗಿತ್ತು ಅಂದ್ರೆ ಕನಕ ಪತ್ರ ಲತಾ ಲಾಂಛಿತ, ಚಿನ್ನದಿಂದ ಬಂಗಾರದಿಂದ ಬಿಡಿಸಿರುವಂತ ಬಳ್ಳಿಗಳನ್ನ ಗದೆಯ ಮೇಲೆ ಕೆತ್ತಿದ್ರು. ಲಾಂಛಿತ ಅಂತ ಹೇಳ್ತಾ ಇರೋದು. ಹಾಗೆ ಬಳ್ಳಿಯನ್ನ ಬಿಡಿಸಿರುವ, ಬಂಗಾರದಿಂದ ಬಿಡಿಸಿರುವಂತಹ ಬಳ್ಳಿಗಳ ಆ ಲಾಂಛನ ಇರುವಂತಹ ಆ ಗದೆಯನ್ನ, ಆ ಗದಾದಂಡಮಂ ಇಟ್ಕೊಂಡು ಒರ್ವನೆ ವೈಶಂಪಾಯನ ಸರೋವರದ ಬಟ್ಟೆಯಂ ನಡೆಗೊಂಡು.
ಬಟ್ಟೆ ಅಂತಂದ್ರೆ ಹಾದಿ, ಮಾರ್ಗ ಅಂತ ಅರ್ಥ. ರೋಡ್ ಅಂತಿರಲ್ಲ ನೀವು ಅದು. ಹಾಗೆ ಬಂಗಾರದಿಂದ ಮಾಡಲ್ಪಟ್ಟಂತಹ ಕನಕಪತ್ರ ಲತಾಲಾಂಛಿತ ಕನಕಪತ್ರ, ಅದು ಬಳ್ಳಿಗಳನ್ನ ಬಂಗಾರದಿಂದ ಕೆತ್ತಿದ್ರು ಅವನ ಗದಾದಂಡದ ಮೇಲೆ. ಹಾಗೆ ಬಂಗಾರದಿಂದ ಕೆತ್ತಿರುವಂತಹ ಲತಾ ಲಾಂಛನವುಳ್ಳಂತಹ ಗದಾದಂಡವನ್ನ ಹೀಗೆ ಹಿಡ್ಕೊಂಡು ಒಬ್ಬನೇ ವೈಶಂಪಾಯನ ಸರೋವರದ ಬಟ್ಟೆ, ಆ ವೈಶಂಪಾಯನ ಸರೋವರದಲ್ಲಿ ಮುಳುಗುವಂತ ಭೀಷ್ಮರು ಹೇಳಿರೋದು. ಆ ವೈಶಂಪಾಯನ ಸರೋವರ ಇರುವ ಕಡೆಗೆ ಇವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಬಟ್ಟೆ ನಡೆಗೊಂಡು ವೈಶಂಪಾಯನ ಸರೋವರದ ದಾರಿಯನ್ನ ಹಿಡಿದು ನಡೀತಾ ಇದ್ದಾನೆ. ಈಗ ವೈಶಂಪಾಯನ ಸರೋವರವನ್ನ ಸಮೀಪಿಸಿದ. ಆ ವೈಶಂಪಾಯನ ಸರೋವರ ನಡ್ಕೊಂಡು ಹೋಗುವ ದಾರಿಯಲ್ಲಿ, ಕುರುಕ್ಷೇತ್ರದ ದಾರಿಯಲ್ಲೇ ಇವನು ನಡ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಆ ಕಡೆ ವೈಶಂಪಾಯನ ಸರೋವರ ಇರೋದು. ಹಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ, ಈಗ ಭೀಷ್ಮರು ಮಲಗಿದ್ದು ಕುರುಕ್ಷೇತ್ರ ರಣರಂಗದಲ್ಲಿ, ಹಿಂಗ್ ಹೋಗಬೇಕಾದ್ರೆ ಯಾವ ರೀತಿಯ ಭೀಕರವಾದಂತಹ ಸನ್ನಿವೇಶಗಳನ್ನೆಲ್ಲ ದುರ್ಯೋಧನ ಕಂಡ ಅನ್ನುವಂಥ ವಿಚಾರವನ್ನ ಈಗ ಇಲ್ಲಿ ಮಾತಾಡ್ತಾ ಇರೋದು. ಕ್ರಂದಸ್ಯಂದ್ಯನ ಜಾತ ನಿರ್ಗತ ಶಿಖಿಜ್ವಾಳ ಸಹಸ್ರಂಗಳ್ ಆಟಂದು ಎತ್ತಂ ಕವಿದು ಅಳ್ವೆ ಬೇವ ಶವಸಂಗಾತಂಗಳಂ ಚಕ್ಕ ಮಕ್ಕಂ ಎಂದಾಗಳ್ ಕಡಿದು ಉಗ್ರ ಭೂತ ನಿಕರಂ ಕೈಬೇಯೆ ಬಾಯ್ಬೇಯೆ ತಿಂಬ ಅಂದಂ ತನ್ನ ಮನಕ್ಕೆ ಅಗುರುವಿಸುವಿನಂ ದುರ್ಯೋಧನಂ ನೋಡಿದಂ. ದುರ್ಯೋಧನ ನೋಡ್ದ. ಭಯಪಟ್ಟುಕೊಂಡು, ಭಯಗೊಳಿಸುತ್ತಿರುವಂತಹ, ಭಯವನ್ನುಂಟು ಮಾಡ್ತಾ ಇರುವಂತಹ ಯಾವುದೋ ಒಂದು ಭೀಕರವಾದಂತಹ ಸನ್ನಿವೇಶವನ್ನ ಕುರುಕ್ಷೇತ್ರ ಭಾಗದಲ್ಲಿ ಅವನು ವೈಶಂಪಾಯನ ಸರೋವರಕ್ಕೆ ನಡ್ಕೊಂಡು ಹೋಗ್ಬೇಕು. ಈ ಕುರುಕ್ಷೇತ್ರ ರಣರಂಗವನ್ನ ದಾಟಿ ಹೋಗ್ಬೇಕು ಅವನಲ್ಲಿಗೆ. ಹಂಗೆ ದಾಟಿ ಹೋಗುವಾಗ ಯಾವುದೋ ಭೀಕರವಾದಂಥ ಒಂದು ಕುರುಕ್ಷೇತ್ರದಲ್ಲಿ ಆ ಸನ್ನಿವೇಶವನ್ನು ನೋಡ್ತಾ ಇದ್ದಾನೆ. ಭೀಕರವಾದಂಥ ಒಂದು ಸನ್ನಿವೇಶನ ಏನು? ಕ್ರಂದಸ್ಯಂಜನ. ಕ್ರಂದತ್ ಅಂತಂದ್ರೆ ಶಬ್ದ ಮಾಡುವ ಅಂತ ಗೊತ್ತಾಯ್ತಾ? ಶಬ್ದ ಮಾಡುತ್ತಿರುವ ಅಥವಾ ಶಬ್ದ ಮಾಡುವ ಅಂತ. ಸಂಧ್ಯನ ಅಂದ್ರೆ ರಥ ಅಂತ. ಶಬ್ದ ಮಾಡುವ ರಥದಿಂದ, ಜಾತ ಅಂತಂದ್ರೆ ಹುಟ್ಟಿದ ಅಂತ, ನಿರ್ಗತ ಅಂದ್ರೆ ಹೊರಟ ಅಂತ. ಅಂದ್ರೆ ಶಬ್ದ ಮಾಡುತ್ತಿರುವ ರಥದಿಂದ ಹುಟ್ಟಿ ಹೊರಟಿರುವ ಏನು? ಶಿಖಿಜ್ವಾಲ. ಶಿಖಿಜ್ವಾಲ ಅಂತಂದ್ರೆ ಬೆಂಕಿಯ ಉಂಡೆಗಳು ಅಂತ. ಶಿಖಿ ಅಂದ್ರೆ ಬೆಂಕಿ, ಜ್ವಾಲ ಉರಿತಾ ಇರೋದು, ದಗದಗ ಅಂತ ಉರಿತಾ ಇರೋದು. ರಣರಂಗ, ಕುರುಕ್ಷೇತ್ರ ರಣರಂಗದಲ್ಲಿ ರಥಗಳು ಒಂದಕ್ಕೊಂದು ಅಪ್ಪಳಿಸಿ, ಆ ಚಕ್ರಗಳು ಅಪ್ಪಳಿಸಿ ಬೆಂಕಿ ಸೃಷ್ಟಿಯಾಗಿದೆ. ಅದನ್ನ ಹೇಳ್ತಾ ಇರೋದು ಕ್ರಂದತ್. ಹಾಗೆ ಶಬ್ದ ಮಾಡೋ ದರ ಅಂತ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದಕ್ಕೊಂದು ರಥಗಳು ಹಿಂಗೆ ಘರ್ಷಿಸಿ ಬೆಂಕಿ ಸೃಷ್ಟಿಯಾಗಿದೆ. ಕ್ರಂದತ್ ಸಂಧ್ಯನ ಏನು ನೋಡಿ, ಎಷ್ಟು ಶಬ್ದ ಮಾಡುವ ರಥಗಳಿಂದ ಹುಟ್ಟಿದ. ಹಾಗೆ ಡಿಕ್ಕಿ ಹೊಡೆದು ಘರ್ಷಿಸುವಂತಹ ಸಂದರ್ಭದಲ್ಲಿ ಜಾತ ಹುಟ್ಟಿದ, ನಿರ್ಗತ ಆ ರಥಗಳಿಂದ, ಶಬ್ದ ಮಾಡುವ ರಥಗಳಿಂದ ಹುಟ್ಟಿ ಹೊರಬರುತ್ತಿರುವಂತಹ, ನಿರ್ಗತನ ಹೊರಬರ್ತಾ ಇರುವಂತ ಏನು? ಶಿಖಿಜ್ವಾಲ ಸಹಸ್ರಂಗಳ್. 1000 ಕಿಡಿ ಉಂಡೆಗಳು, ಉಂಡೆಗಳು, ಉರಿತಾ ಇರುವಂತಹ ಉಂಡೆಗಳು ಅಂತ ಹೇಳ್ತಾ ಇರೋದು. ಹಂಗೆ ಡ್ಯಾಶ್ ಹೊಡೆದ ತಕ್ಷಣ ಬೆಂಕಿ ಬರ್ತಾ ಇದೆ. ಅದು ಸಹಸ್ರ, ನೂರಾರು, ಸಾವಿರಾರು ಬೆಂಕಿ ಉಂಡೆಗಳು ಈಚೆಗೆ ಬರ್ತಾ ಇದ್ದಾವೆ. ಅವು ಹಿಂಗೆ ಪರಸ್ಪರ ರಥಗಳ ಚಕ್ರಗಳು ಡಿಕ್ಕಿ ಹೊಡೆದು ಘರ್ಷಿಸಿ. ಆಟಂದ್ಯತ್ತಂ ಮೇಲೆ ಆಯ್ತಾ ಇದ್ದಾವೆ ಆ ಬೆಂಕಿ. ಆಟಂದ್ ಎತ್ತಂ ಎಲ್ಲ ಕಡೆಯೂ ಕೂಡ ಮೇಲೆ ಆಯ್ತಾ ಇದ್ದಾವೆ. ನೋಡಿ, ಆಟಂದು ಅಂದ್ರೆ ಮೇಲೆ ಆಯ್ತಾ ಇದೆ. ಎತ್ತಂ ಕವಿದು ಅಳ್ವೆ. ಎತ್ತಂ ಎಲ್ಲಾ ಕಡೆಯೂ, ಕವಿದು ಆವರಿಸಿ, ಅಳ್ವೆ ಅಂತಂದ್ರೆ ಅದು ಸುಡುತ್ತಿರುವ ಅಂತ. ಹಾಗೆ ಆ ಶಬ್ದ ಮಾಡುವ ರಥಗಳಿಂದ ಹೊರಟಂತಹ ಬೆಂಕಿ ಪರಸ್ಪರ ಘರ್ಷಿಸಿ ಉಟ್ಕೊಂಡಿರುವಂತಹ ಬೆಂಕಿ ಎಲ್ಲಾ ಕಡೆಯೂ ಹಾರ್ತಾ ಇದೆ, ಬೀಳ್ತಾ ಇದೆ. ಕವಿದು ನೋಡಿ, ಎತ್ತಂ ಕವಿದು ಎಲ್ಲಾ ಕಡೆಯೂ ಆವರಿಸಿ, ಅಳ್ವೆ ಬೇಯ್ತಾ ಇರುವ, ಸುಡ್ತಾ ಇರುವ ಅಂತ. ಬೇವ ಶವಸಂಗಾತಂಗಳಂ. ಆ ಕಾರಣಕ್ಕೆ ಬೆಂಕಿ ಎತ್ಕೊಂಡು ಎಲ್ಲ ಕಡೆನೂ ಆವರಿಸ್ಬಿಟ್ಟಿದ್ದೆ. ಕವಿದು, ಎತ್ತಂ ಕವಿದು ಅಂತಾರೆ ಎಲ್ಲಾ ಕಡೆಯೂ ಆವರಿಸಿ ಅಂತ. ಆ ಬೆಂಕಿ ಸಾವಿರಾರು, ನೂರಾರು ಬೆಂಕಿಗಳು, ಆ ಘರ್ಷಣೆಯಿಂದ ಬಂದಂತಹ ಬೆಂಕಿಗಳು ಎಲ್ಲಾ ಕಡೆಯೂ ಮೇಲೆ ಹಾಯ್ದು, ಎಲ್ಲಾ ಕಡೆನೂ ಮೇಲೆ ಹಾಯ್ದು
ಬೆಂಕಿ ಎತ್ಕೊಂಡು ಉರಿತಾ ಇದ್ದಾವೆ. ಈಗ ಆನೆ ಸುಟ್ಟೋಗ್ತಾ ಇದೆ, ಮನುಷ್ಯರು ಸುಟ್ಟೋಗ್ತಾ ಇದ್ದಾರೆ, ಹೆಣಗಳೆಲ್ಲ ಸುಟ್ಟೋಗ್ತಾ ಇದ್ದಾವೆ, ಈಗ ಕರಕ್ಲಾಯ್ತಾ ಇದ್ದಾವೆ ಆ ಬೆಂಕಿ ಸೋಕಿ. ಎತ್ತಂ ಕವಿದು ಎಲ್ಲಾ ಕಡೆಯೂ ಆವರಿಸಿ ಅಳ್ವೆ ಸುಡುತ್ತಿರಲು, ಅವೆಲ್ಲವೂ ಸುಡ್ತಾ ಇರೋ, ಆ ಬೆಂಕಿ ಸುಡ್ತಾ ಇರಲು. ಹಾಗೆ ಬೇವ ಶವಸಂಗಾತಂಗಳಂ, ಹಾಗೆ ಬೇಯುತ್ತಿರುವಂತಹ ಶವಗಳ ರಾಶಿಯನ್ನ ಏನು ಚಕ್ಕು ಮಕ್ಕು ಎಂದು, ಚಕ್ಕು ಮಕ್ಕು ಅಂತ ಹಿಂಗೆ ಅವನ್ನ ಎಣಗಳನ್ನ ಏನು ಸ್ಮೂತ್ ಆಗುತ್ತ ಖಚಕ್ ಖಚಕ್ ಅಂತ ಮುರ್ಕೊಂಡ್ ತಿಂತಾವಂತೆ. ಯಾರು? ಶಬ್ದ ಮಾಡ್ಕೊಂಡು ಶವ ಸಂಗಾತಂಗಳಂ, ಆ ಶವದ ರಾಶಿಗಳನ್ನ ಚಕ್ಕು ಮಕ್ಕಂ ಎಂದು ಆಗ ಕಡಿದು ಉಗ್ರಭೂತನಿಕರಂ, ಆ ಉಗ್ರವಾದಂತ ಭೂತ ಸಮೂಹ ಹಿಂಗೆ ಕಡ್ಕೊಂಡು ತಿಂತಾ ಇದ್ದಾವಂತೆ. ಹೇಗೆ? ಕೈ ಬೇಯೆ ಬಾಯಿ ಬೇಯೆ, ಕೈ ಬೇಯ್ತಾ ಅದನ್ನ ಬಿಸಿ ಆಗ್ತಾ ಇದೆ, ಎತ್ಕ ತಿಂತಾವೆ, ಕೈ ಸುಡ್ತಾ ಇದೆ. ಅದನ್ನ ಬಾಯಿಗೆ ಇಟ್ಕೊಂಡಾಗ ಬಾಯಿ ಸುಡ್ತಾ ಇದೆ. ಅದನ್ನೆಲ್ಲ ಇವು ಲೆಕ್ಕಿಸ್ತಾನೆ ಇಲ್ಲ, ತಿಂತಾ ಇದಾವೆ ಎತ್ಕೊಂಡು ನೋಡಿ. ಆಗ ಚಕ್ಕಂ ಮಕ್ಕೆಂದು ಆಗಳ್ ಕಡಿದು, ಅದನ್ನ ಕಡಿದು ಉಗ್ರಭೂತ ನಿಕರಂ, ಭಯಂಕರವಾದಂತಹ ಪಿಶಾಚಿಗಳ ಸಮೂಹ. ಕೈ ಬೇಯೆ ಬಾಯಿ ಬೇಯೆ, ಕೈ ಸುಡ್ತಾ ಇದೆ, ಬಾಯಿ ಸುಡ್ತಾ ಇದೆ. ತಿಂಬ ಅಂದಂ, ತಿನ್ನುವ ರೀತಿಯನ್ನ, ಹಾಗೆ ಭಯಂಕರವಾಗಿ ಸುಡ್ತಾ ಇರುವ ಆ ಎಣಗಳ ರಾಶಿಯನ್ನ ಈ ಭೂತಗಳು ಸುಡ್ತಾ ಇದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು, ಕೈ ಸುಡ್ತಾ ಇದ್ರು ಪರವಾಗಿಲ್ಲ, ಬಾಯಿ ಸುಡಿದ್ರು ಪರವಾಗಿಲ್ಲ, ಹಿಂಗ್ ತಿಂತಾ ಇದ್ದಾವೆ ಹಿಂಗೆ ವಿಕಾರವಾಗಿ. ಆ ಸನ್ನಿವೇಶವನ್ನ ನೋಡಿದಂತಹ ದುರ್ಯೋಧನಂಗೆ ನೋಡಿ, ಕೈ ಬೇಯೆ ಬಾಯಿ ಬೇಯೆ ತಿಂಬ ಅಂದಂ, ತಿನ್ನುತ್ತಿರುವಂತಹ ರೀತಿಯನ್ನ ತನ್ನ ಮನಕ್ಕೆ ಅಗುರ್ವಿಸುವಿನಂ, ಭಯವನ್ನ ಸೃಷ್ಟಿಸುತ್ತಿರಲು, ಭಯವನ್ನುಂಟು ಮಾಡುತ್ತಿರಲು ದುರ್ಯೋಧನಂ ನೋಡಿದಂ. ಭಯವಾಗುವಂತೆ, ಭಯವನ್ನ ಸೃಷ್ಟಿ ಮಾಡುವ ಹಾಗೆ, ಭಯ ಆಗ್ತಾ ಇರುವ ರೀತಿಯಲ್ಲಿ ಆ ಸನ್ನಿವೇಶಗಳು ದುರ್ಯೋಧನನಿಗೆ ಕಾಣಿಸ್ತಾ ಇದ್ದಾವೆ. ಅವನ ಮನಸ್ಸಿಗೂ ಕೂಡ ಭಯವನ್ನುಂಟು ಮಾಡಿತು ಆ ಸನ್ನಿವೇಶ ಅಂತ ಹೇಳ್ತಾ ಇರೋದು ನೋಡಿ. ತನ್ನ ಮನಕ್ಕೆ ಅಗುರ್ವಿಸುವಿನಂ ದುರ್ಯೋಧನಂ ನೋಡಿದಂ, ಭಯವನ್ನುಂಟು ಮಾಡುತ್ತಿರುವಂತಹ ದೃಶ್ಯವನ್ನ ಅವನು ನೋಡಿದ ದುರ್ಯೋಧನ ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ. ಕ್ರಂದಸ್ಯಂದ್ಯನ ಜಾತ ನಿರ್ಗತ ಶಿಖಿಜ್ವಾಲ ಸಹಸ್ರಂಗಳ್ ಆಟಂದು ಎತ್ತಂ ಕವಿದು ಅಳ್ವೆ ಬೇವ ಶವಸಂಗಾತಂಗಳಂ ಚಕ್ಕಂ ಮಕ್ಕಂ ಎಂದಾಗಲ್ ಕಡಿದು ಉಗ್ರಭೂತ ನಿಕರಂ ಕೈ ಬೇಯೆ ಬಾಯಿ ಬೇಯೆ ತಿಂಬ ಅಂದಂ ತನ್ನ ಮನಕ್ಕೆ ಅಗುರಿಸುವಿನಂ ದುರ್ಯೋಧನಂ ನೋಡಿದಂ. ದುರ್ಯೋಧನ ಅದನ್ನ ನೋಡ್ದ. ಏನಾಯ್ತು ಮುಂದಕ್ಕೆ ನೋಡಿ? ಕನಲ್ವ ಕೆಂಡದ ಮೇಲೆ ಪಳೆಯ ಬೇವಿನೆಣ್ಣೆಯಲ್ ತೊಯ್ದಿಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ ಬಳ್ಳುವಿನ ಬಾಯೊಳ್ ಅಳುರ್ವ ಕೆಂಡಗಳೊಳ್ ಸುಳಿದು ಬೇವ ಪೆಣಂಗಳ ಕಂಪು ನಾರುವುರ್ದಕ್ಕೆ ಸೈರಿಸಲಾರದೆ ಕೋಳ್ದಾಂಟಿನೊಳ್ ಕೊಳುಗುಳವಂ ಕಳೆದು ಹೋಗಿ ವಿಳಿಯ ಕಾಲ ವಿಘಟಿತಾಷ್ಟ ದಿಗ್ಭಾಗ ಸಂಧಿಬಂಧನ ಗಗನತಳಮೇ ಧರಾತಳಕ್ಕೆ ಪರಿದು ಬೀಳ್ದಂತೆ ಆನುಂ ಆದಿವರಾಹಂ ಸಮುದ್ರ ಮುದ್ರಿತ ಧರಾಮಂಡಲಮಂ ರಸಾತಳದಿಂದೆತ್ತಿ ಬಂದಂದು ನಭೋಮಂಡಲ ಸ್ಥಾನಮೇ ಸಲಿಲ ಪರಿಪೂರಿತಂ ಆದಂತಾನುಮಾಗಿ. ತುಂಬಾ ಚೆನ್ನಾಗಿದೆ. ಈ ಭಾಗದಿಂದ ವೈಶಂಪಾಯನ ಸರೋವರದ ವರ್ಣನೆಯನ್ನ ಮಾಡ್ತಾ ಇರೋದು. ಹೇಗೆ ಇದೆ ಆ ವೈಶಂಪಾಯನ ಕುರುಕ್ಷೇತ್ರ ರಣರಂಗವನ್ನು ದಾಟಿ ಇನ್ನೇನು ಹೋಗ್ತಾ ಇದ್ದಾನೆ, ಆಗ ಅಲ್ಲಿ ತಕ್ಷಣಕ್ಕೆ ವೈಶಂಪಾಯನ ಸರೋವರ ಕಾಣಿಸ್ತಾ ಇದೆ. ಆ ಸರೋವರ ಹೇಗೆ ಕಾಣುತ್ತಿದೆ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರೋದು. ಸೊಗಸಾಗಿದೆ ನೋಡಿ ಕನಲ್ವಾ, ಹಾಗೆ ನೋಡ್ತಾ ಇದ್ದೇನೆ ಆ ಕುರುಕ್ಷೇತ್ರ ರಣರಂಗದಲ್ಲಿ ಹಂಗೆಲ್ಲ ಕೈ ಬೇಯೆ ಬಾಯಿ ಬೇಯೆ ತಿಂಬ ಅಂದಂ ಭೂತನಿಕರ, ಆ ಭೂತಗಳ ಸಮೂಹ ಕೈ ಬೇಯ್ತಾ ಇದ್ರು ಬಾಯಿ ಬೇಯ್ತಾ ಇದ್ರು ಕೂಡ ಆ ಹೆಣಗಳನ್ನ ಕಿತ್ತು ತಿಂತಾ ಇರೋದು ನೋಡಿ. ಅದನ್ನು ನೋಡಿ ಕನಲ್ವ ಕೆಂಡದ ಮೇಲೆ ನಿಗಿ ಒಳೆಯುವಂತ, ಕನಲ್ವ ಅಂದ್ರೆ ನಿಗಿ ಒಳೆಯುವ ಆ ಕೆಂಡದ ಮೇಲೆ ಪಳೆಯ ಬೇವಿನ ಎಣ್ಣೆಯೊಳ್ ತೊಯ್ದು ಇಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ. ಏನ್ ಹೇಳ್ತಾ ಇದ್ದೇನೆ ಪಂಪ ಮಹಾಕವಿ, ಎಂತ ಅದ್ಭುತವಾದಂತ ಚಿತ್ರಣವನ್ನ ಅನುಭವವನ್ನ ನಮಗೆ ಕೊಡ್ತಾನೆ ನೋಡಿ. ಅಲ್ಲಿ ಬಿದ್ದಿರುವಂತ ಎಣಗಳ, ಕೊಳಿತಾ ಇರುವಂತ ಎಣಗಳ ಆ ಕಂಪು ನಾರುವ ಆ ವಾಸನೆ ಹೇಗಿದೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ.
ನೋಡಿ ಕನಲ್ವ ಕೆಂಡದ ಮೇಲೆ ನಿಗಿ 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 ಅಂತ ಹೊಳಿತಾ ಇರುವಂತಹ ಕೆಂಡಗಳ ಮೇಲೆ ಪಳೆಯ ಬೇವಿನ ಎಣ್ಣೆಯೋಳು, ಆ ಕೆಂಡದ ಮೇಲೆ ಹಳೆಯ ಬೇವಿನ ಎಣ್ಣೆ, ನೀಮ್ ಆಯಿಲ್ ಅಂತ ನೀವು ಹೇಳ್ತಿರಲ್ಲ, ನೀಮ್ ಆಯಿಲ್ ಅಂತ ಅಂದ್ಬಿಟ್ಟು, ಅದು ಬೇವಿನ ಎಣ್ಣೆ. ಅದು ಹಳೇದು, ಔಟ್ ಆಫ್ ಡೇಟ್ ಆಗೋಗಿರ್ಬೇಕು, ಅದು ಎಕ್ಸ್ಪೈರಿ ಡೇಟ್ ಆಗೋಗಿರ್ಬೇಕು. ಅಂತ ಹಳೆ ಎಣ್ಣೆಯನ್ನ ಆ ಆ ಬೇವಿನ ಎಣ್ಣೆಯಲ್ಲಿ ಏನು ತೊಯ್ದಿದ ನೆನೆಸಿದ ಏನು ಬೆಳ್ಳುಳ್ಳಿಯ ಕಂಪಿನಂತೆ, ಹಳೆಯ ಬೇವಿನ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನ ನೆನೆಸಿ ಕೆಂಡದ ಮೇಲೆ ಇಟ್ಟಾಗ ಅದು ಹೊರಹೊಮ್ಮಿಸುವಂತಹ ಕೆಟ್ಟ ದುರ್ವಾಸನೆಯಂತೆ ಈ ಎಣಗಳ ವಾಸನೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕವಿ ಮಾತಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಕನಲ್ವ ಕೆಂಡದ ಮೇಲೆ, ನಿಗಿ ನಿಗಿ ಉರಿತಾ ಇರುವಂತಹ ಆ ಕೆಂಡದ ಮೇಲೆ ಪಳೆಯ ಬೇವಿನ ಎಣ್ಣೆಯುಳ್ಳು, ಹಳೆಯ ಬೇವಿನ ಎಣ್ಣೆಯಲ್ಲಿ ನೆನೆಸಿ ಇಕ್ಕಿರುವಂತ ಬೆಳ್ಳುಳ್ಳಿಯ ಕಂಪು ವಾಸನೆ, ಆ ಕಂಪಿನಂತೆ ಬಳ್ಳುವಿನ ಬಾಯೊಳ್ಳು ಅಳುರುವ, ಬಳ್ಳು ಅಂತ ನರಿ ಅಂತ, ಆ ಬಾಯಲ್ಲೂ ಕೂಡ ಬಳ್ಳುವಿನ ಬಾಯೊಳ್ಳು ಅಳುರುವ ಉರಿಯುವ ಅಂತ ಆಯ್ತಾ. ಅದನ್ನ ಕಿತ್ಕೊಂಡು ತಿಂತಾ ಇದ್ದೇವೆ ಆ ನರಿಗಳು, ಅದು ಕಿತ್ಕೊಂಡಾಗ ಅದರಲ್ಲಿ ಬೆಂಕಿ ಸಮೇತ ಬರ್ತಾ ಇದೆ. ಅದನ್ನು ಹೇಳ್ತಾ ಇರೋದು ಬಳ್ಳುವಿನ ಮೇಲೆ ಅಳುರುವ ಕೆಂಡಗಳು, ಅದನ್ನ ಕಿತ್ಕೊಂಡು ಹಿಂಗೆ ಹೋಯ್ತಾ ಇದ್ದಾವೆ, ಅವು ಬಾಯಲ್ಲಿ ಬೆಂಕಿನ ಇಟ್ಕೊಂಡು ಹೋಯ್ತಾ ಇದ್ದಾವೆ ಅನ್ನೋ ತರ ಆಗ್ತಾ ಇದ್ದಾವೆ ಆ ನರಿಗಳು ಕಿತ್ಕೊಂಡು ಹೋಗ್ತಾ ಇರೋದು. ಕೆಂಡಗಳಲ್ಲಿ ಸುಳಿದು ಬೇವ ಪೆಣಂಗಳ ಕಂಪು, ಹಾಗೆ ಬೇಯ್ತಾ ಇರುವಂತಹ ಪೆಣಂಗಳ ಕಂಪು, ಆ ವಾಸನೆಯನ್ನ, ಆ ದುರ್ವಾಸನೆಯನ್ನ, ಕೆಂಡಗಳಲ್ಲಿ ಹಾಗೆ ಆ ಬೆಂಕಿ ಕೆಂಡಗಳಲ್ಲಿ ಬೇಯ್ತಾ ಇರುವಂತಹ ಆ ಪೆಣಂಗಳ ಕಂಪು, ಆ ಪೆಣಂಗಳ ಕಂಪು ಅಂದ್ರೆ ಆ ಪೆಣಂಗಳ ಅಂದ್ರೆ ಆ ಎಣಗಳ ಕಂಪು ವಾಸನೆಯನ್ನ ನಾರುವುದಕ್ಕೆ ಸೈರಿಸಲಾರದೆ, ಅವು ಹೊರಹೊಮ್ಮಿಸ್ತಾ ಇರುವಂತಹ ದುರ್ವಾಸನೆಯನ್ನ ಸೈರಿಸಲಾರದೆ. ಯಾರು ಅಂತಂದ್ರೆ ಆ ದುರ್ಯೋಧನ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಆ ಎಣೆಗಳ ಕೊಳತಿರೋ ಘಾಟನ್ನ ತಡೆಯೋದಕ್ಕಾಯ್ತಾ ಇಲ್ಲ ಅವನಿಗೆ. ನೋಡಿ, ನಾವ್ ಇದನ್ನ ನೋಡ್ಬೇಕು ಒಂದ್ಸರಿ ನೋಡಿ, ಅದು ಯಾವ ರೀತಿಯ ದುರ್ವಾಸನೆಯನ್ನ ಬೀರ್ತಾ ಇತ್ತು ಅನ್ನೋದಕ್ಕೆ ಒಂದು ಕಲ್ಪನೆಯನ್ನ ಕೊಡ್ತಾನೆ ನಮ್ಮ ಪಂಪ. ಕನಲ್ವ ಕೆಂಡದ ಮೇಲೆ ನಿಗಿ ನಿಗಿ ಹೊಳಿತಾ ಇರುವ ಕೆಂಡದ ಮೇಲೆ ನಾವು ಪಳೆಯ ಬೇವಿನ ಎಣ್ಣೆಯೊಳ್ ತೊಯ್ದಿಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ, ಹಳೆಯ ಬೇವಿನ ಎಣ್ಣೆಯಲ್ಲಿ ನೆನೆಸಿ, ಬೆಳ್ಳುಳ್ಳಿಯನ್ನ ನೆನೆಸಿ ಅದನ್ನ ಏನಾದ್ರು ಕೆಂಡದ ಮೇಲೆ ಇಟ್ಟಾಗ ಅಲ್ಲಿಂದ ಬರುವಂತ ದುರ್ನಾಥದ ಹಾಗೆ ಆ ಪೆಣಂಗಳ ಕಂಪು ನಾರುವುದಕ್ಕೆ ಸೈರಿಸಲಾರದೆ ಆ ಗಬ್ಬುನಾಥವನ್ನ ದುರ್ಯೋಧನ ಸಹಿಸಲಾರದೆ ನಾರುವುದಕ್ಕೆ ಬೀರುತ್ತಾ ಇರುವಂತಹ ಆ ಪೆಣಂಗಳ ಕಂಪು, ಆ ವಾಸನೆಯನ್ನ ಸಹಿಸೋಕ್ಕಾಗ್ದೇನೆ ಕೋಳ್ದಾಂಟಿನೊಳ್ ಅಂತಂದ್ರೆ ಆ ವಾಸನೆ ಎಲ್ಲಿವರೆಗೂ ಬರ್ತಾ ಇಲ್ವೋ ಅಲ್ಲಿಂದ ಆಚೆಗೆ ಅಂತ ಅರ್ಥ. ಎಲ್ಲಿವರೆಗೂ ಆ ವಾಸನೆ ಸಮೀಪಿಸ್ತಾ ಇದೆಯೋ, ಇಲ್ಲಿಗೆ ಬಂದ, ಇಲ್ಲೂ ಬರ್ತಾ ಇದೆ, ಇಲ್ಲಿಗೆ ಬಂದ, ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇಲ್ಲ ಅನ್ನುವಂಥಷ್ಟು ದೂರಕ್ಕೆ ಬಂದ ಅವನು ಅಂತ ಹೇಳ್ತಾ ಇರ್ಬೋದು. ಕೋಳ್ದಾಂಟಿನೊಳ್ ಕೊಳುಗುಳವಂ, ಕೊಳುಗುಳ ಅಂತಂದ್ರೆ ರಣರಂಗವನ್ನ ಕಳೆದು ಅಲ್ಲಿಂದ ಆಚೆಗೆ ಹೋಗಿ ಅಲ್ಲಿಂದ ಆಚೆಗೆ ಹೋದ. ಈಗ ವೈಶಂಪಾಯನ ಸರೋವರದ ವಿಶೇಷವನ್ನ ಮಾತಾಡ್ತಾ ಇರೋದು, ಹೋಲಿಕೆಯನ್ನು ಕೊಟ್ಟು ಮಾತಾಡ್ತಾ ನೋಡಿ. ವಿಳೆಯ ಕಾಲ ವಿಘಟಿತ ಅಷ್ಟದಿಗ್ಭಾಗ ಸಂಧಿ ಬಂಧನ ಗಗನತಳಮೇ ಧರಾತಳಕ್ಕೆ ಪರಿದು ಬೀಳ್ದಂತೆ. ಒಂದು ಹೋಲಿಕೆ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದೇನೆ. ಆ ವೈಶಂಪಾಯನ ಸರೋವರ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ. ಹೇಗೆ ಕಾಣಿಸ್ತಾ ಇತ್ತು? ವಿಳೆಯ ಕಾಲ ಅಂದ್ರೆ ಪ್ರಳಯ ಕಾಲ, ವಿಘಟಿತ ಅಂದ್ರೆ ಅಪ್ಪಳಿಸಲ್ಪಟ್ಟ ಅಂತ. ಅಂದ್ರೆ ಪ್ರಳಯ ಕಾಲದಲ್ಲಿ ಪರಸ್ಪರ ಅಪ್ಪಳಿಸಲ್ಪಟ್ಟ ಅಷ್ಟದಿಗ್ಭಾಗ ಸಂಧಿ ಬಂಧನ, ಪರಸ್ಪರ ಅಷ್ಟದಿಗ್ಭಾಗಗಳು ಕೂಡ ಅಪ್ಪಳಿಸಲ್ಪಟ್ಟು ಗಗನದ ತಳವೇ ಕಳಚಿ ಧರಾತಳಕ್ಕೆ ಪರಿದು ಬೀಳ್ದಂತೆ, ಈ ಭೂಮಿಯ ಮೇಲಕ್ಕೆ ಅದು ಬಿದ್ದಿರುವ ಹಾಗೆ ಕಾಣಿಸ್ತಾ ಇದೆ. ಆಕಾಶದ ತಳಭಾಗವೇ ಕೆಳಗೆ ಕಳಚಿ ವಿಳೆಯ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಪರಸ್ಪರ ಅಷ್ಟದಿಗ್ಭಾಗಗಳು ಗರ್ಜಿಸಿ ಅಪ್ಪಳಿಸಲ್ಪಟ್ಟು ಅವು ಕಳಚಿ ಆ ಬಂಧನವನ್ನು, ಸಂಧಿ ಬಂಧನವನ್ನ ಕಳಚಿಕೊಂಡು ಕೆಳಗಡೆ ಬಿದ್ದಿದೆಯೇನೋ ಅಂತ.
ಹೇಗೆಂದ್ರೆ ವೈಶಂಪಾಯನ ಸರೋವರ ಕಾಣೋದಕ್ಕೆ ನೀಲಿಯ ಕಾಣಿಸುತ್ತಲ್ಲ, ವಿಸ್ತಾರವಾಗಿದೆ ಅದು. ಆಕಾಶವೇ ಪ್ರಳಯ ಕಾಲದಲ್ಲಿ ಘರ್ಷಿಸಿ ಕೆಳಗಡೆ ಬಿದ್ದಿದೆಯೇನೋ ಅನ್ನುವ ಹಾಗೆ ಇದೆ ಅದು ವೈಶಂಪಾಯನ ಸರೋವರ ಅಂತ ಹೇಳಿ ಹೇಳ್ತಾ ಇರೋದು. ವಿಳೆಯ ಕಾಲ ವಿಘಟಿತ ಅಂದ್ರೆ ಅಪ್ಪಳಿಸಲ್ಪಟ್ಟು ಅಷ್ಟದಿಗ್ಭಾಗ ಅಂದ್ರೆ ಇದು ಭೂಮಿಯ ಅಷ್ಟದಿಗ್ಭಾಗಗಳು ಕೂಡ ಅಷ್ಟದಿಗ್ಭಾಗ ಸಂಧಿ ಬಂಧನ ಗಗನ ತಾಳಮೆ ಅಂತ. ಅಷ್ಟದಿಗ್ಭಾಗಗಳು ಕೂಡ ದಿಕ್ಕಿನ ಭಾಗಗಳು ಅಂತ. ಭೂಮಿಯ ಭಾಗಗಳಲ್ಲ ಅವು, ದಿಕ್ ಭಾಗಗಳು ಅಂತ. ದಿಕ್ ಭಾಗಗಳು ಸಂಧಿ ಬಂಧನವನ್ನು ಕಳ್ಕೊಂಡು ಗಗನ ತಳಮೆ ಧರಾತಳಕ್ಕೆ ಪರಿದು, ಆಕಾಶ ಭಾಗವೇ ಆಕಾಶ ಪ್ರದೇಶವೇ ಪರಿದು, ನೋಡಿ ಎಷ್ಟು ಚೆನ್ನಾಗಿದೆ, ಪರಿದು ಧರಾತಳಕ್ಕೆ ಭೂಮಿ ಮೇಲಕ್ಕೆ ಬಂದು ಬೀಳ್ದಂತೆ ಬಿದ್ದಿರುವ ಹಾಗೆ ಆನುಮ್ ಅದು ಬಿದ್ದಿರುವ ಹಾಗಿದೆ ಅಂತ ಹೇಳ್ತಾ ಇರೋದು. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ ನೋಡಿ, ಇನ್ನೊಂದು ಹೋಲಿಕೆಯನ್ನ. ಆದಿವರಾಹಂ ಸಮುದ್ರ ಮುದ್ರಿತ ಧರಾಮಂಡಲಮಂ ರಸಾತಳದಿಂದೆತ್ತಿ ಬಂದ್ ಅಂದು ನಭೋಮಂಡಲ ಸ್ಥಾನಮೇ ಸಲೀಲ ಪರಿಪೂರಿತಂ ಆದಂತಾನುಮಾಗಿ. ಚೆನ್ನಾಗಿದೆ. ಮೊದಲನೇ ಉದಾಹರಣೆ ಅದನ್ನು ಕೊಟ್ಟ. ಏನು ಅಂದ್ರೆ ಪ್ರಳಯ ಕಾಲದಲ್ಲಿ ಪರಸ್ಪರ ಅಷ್ಟದಿಗ್ಭಾಗಗಳು ಕೂಡ ಏನೋ ಅಪ್ಪಳಿಸಲ್ಪಟ್ಟು ಗಗನ ತಳವೇ ಬಂದು ಇಲ್ಲಿ ಬಿದ್ದಿದೆಯೇನೋ ಭೂಮಿಯ ಮೇಲೆ ಅನ್ನೋ ಹಾಗೆ ಈ ವೈಶಂಪಾಯನ ಸರೋವರ ಕಾಣಿಸ್ತಾ ಇದೆ. ಅದಲ್ಲದೆ ಇನ್ನೊಂದು ಹೋಲಿಕೆ ಏನು ಅಂತಂದ್ರೆ, ಆದಿವರಾಹ ಸ್ವಾಮಿ ವರಾಹ ರೂಪವನ್ನ ಧರಿಸಿದಂತ ವಿಷ್ಣು ಸಮುದ್ರವನ್ನ ಆವರಿಸಲ್ಪಟ್ಟ ಧರಾಮಂಡಲಮಂ ಸಮುದ್ರ ಆವರಿಸಿರುವಂತಹ ಭೂಮಿಯನ್ನ ರಸಾತಳದಿಂದ ಎತ್ತಿ ಬಂದ ಹಾಗೆ ಬಂದ ದಿವಸ ಅಥವಾ ಬಂದಾಗ ನಭೋಮಂಡಲ ಸ್ಥಾನಮೇ ಆಕಾಶ ಪ್ರದೇಶವೇ ಸಲಿಲ ಪರಿಪೂರಿತಂ ಆದಂತೆ. ಹಿರಣ್ಯಾಕ್ಷನನ್ನ ಕೊಂದು ಭೂಮಿಯನ್ನ ವರಾಹಸ್ವಾಮಿ ಅಂದ್ರೆ ಸಮುದ್ರವನ್ನ ಭೂಮಿಯನ್ನು ಆವರಿಸ್ಕೊಂಡಿರುವಂತ ಸಮುದ್ರ ಮುದ್ರಿತ ಧರಾಮಂಡಲಂ, ಸಮುದ್ರವು ಆವರಿಸಲ್ಪಟ್ಟಿರುವಂತ ಈ ಭೂಮಿಯನ್ನ ಎತ್ಕೊಂಡ್ಬರ್ಬೇಕಾದ್ರೆ ಧರಾಮಂಡಲವನ್ನ ಎತ್ಕೊಂಡ್ಬರ್ಬೇಕಾದ್ರೆ ರಸಾತಳದಿಂದ ಬಂದ ದಿವಸ ನಭೋಮಂಡಲ ಸ್ಥಾನವೇ ಆಕಾಶ ಪ್ರದೇಶವೇ ನೀರಿನಿಂದ ಕೂಡಿತ್ತು ಅನ್ನುವ ಹಾಗೆ. ಅಂದ್ರೆ ಭೂಮಿಯ ತುದಿಯಲ್ಲಿ ಈ ನೀರು ಇದೆ, ಆಕಾಶವೂ ಇದೆ. ಅದನ್ನು ಎತ್ಕೊಂಡ್ಬಂದಾಗ ಹೀಗೆ ಇಡೀ ಆಕಾಶವೇ ನೀರಿನಿಂದ ತುಂಬಿದೆಯೇನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಈ ಎರಡು ಉದಾಹರಣೆಗಳನ್ನ ಕೊಟ್ಟು ವೈಶಂಪಾಯನ ಸರೋವರದ ಭವ್ಯತೆಯನ್ನ ಕವಿ ನಮ್ಗೆ ತಿಳಿಸ್ಕೊಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಇದು ವೈಶಂಪಾಯನ ಸರೋವರದ ಮುಂದೆ ನಿಂತ್ಕೊಂಡ ಕವಿ ಮಾತಾಡ್ತಾ ಇದ್ದಾನೆ. ಇದು ಯಾವ ತರ ಇದೆ ಇದು ವೈಶಂಪಾಯನ ಸರೋವರ ಅಂತ. ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದು ದಲ್ ಘೋರಾಂಧಕಾರಕ್ಕೆ ಮಾಡಿದ ಕೂಪಂ ಪೆರತು ಅಲ್ತು, ಇದು ಉಗ್ರಲಯ ಕಾಳಾಂಬೋದರ ಛಾಯೆ ತಾನೇ ದಲ್ ಎಂಬಂತಿರೆ ಕಾಚ ಮೇಚಕ ಛಾಯಾಂಬುವಿಂ ಗುಣ್ಪಿನಿಂ ಪುದಿದು ಇರ್ದತ್ತು ಸರೋವರಂ ಬಕಬಳಾಕಾನಿಕ ರಾವಾಕುಳಂ. ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಭಯಂಕರವಾಗಿ ಈ ವೈಶಂಪಾಯನ ಸರೋವರ ಇತ್ತು ಅನ್ನುವಂಥದ್ದನ್ನ, ಅಂತ ಭೀಕರವಾದಂಥ ವೈಶಂಪಾಯನ ಸರೋವರನ್ನ ಪ್ರವೇಶ ಮಾಡೋದಕ್ಕೆ ದುರ್ಯೋಧನ ಇದ್ದಾನೆ ಅಂತ ಮಾತಾಡ್ತಾರೆ. ಇದು ಪಾತಾಳ ಬಿಲಕ್ಕೆ ಬಾಗಿಲು. ಈ ವೈಶಂಪಾಯನ ಸರೋವರ ಇದೆಯಲ್ರಿ, ಇದು ಪಾತಾಳದ ಬಿಲಕ್ಕೆ ಬಾಗಿಲು. ಇದು ಇಲ್ಲಿಂದ ಪಾತಾಳ ಬಿಲಕ್ಕೆ ಪ್ರವೇಶ ಪಡ್ಕೊಳ್ತೀವಿ ನಾವು ವೈಶಂಪಾಯನ ಸರೋವರದ ಮೂಲಕ. ಆ ಕಾರಣಕ್ಕೆ ನೀವು ಪಾತಾಳ ಬಿಲಕ್ಕೆ ಹೋಗ್ಬೇಕು ಅಂದ್ರೆ ಇದು ಬಾಗಿಲು ವೈಶಂಪಾಯನ ಸರೋವರ ಹಂಗಿದೆ ಅಂತ ಹೇಳ್ತಾರೆ. ಜೊತೆಗೆ ಇದು ನಿಜವಾಗಿಯೂ ದಿಟವಾಗಿಯೂ ಘೋರ ಅಂಧಕಾರಕ್ಕೆ ಮಾಡಿದ ಕೂಪಂ.
ಕೂಪ ಅಂದ್ರೆ ಬಾವಿ ಅಂತ, ಘೋರವಾದಂಥ ಅಂಧಕಾರದ ಬಾವಿ ಇದು ಅಂತ ಹೇಳ್ತಾ ಇರೋದು. ಪೆರತ್ ಅಲ್ತು, ಬೇರೆ ಇನ್ನೇನಲ್ಲಪ್ಪ ಇದು ಅಂತ. ಪೆರತ್ ಅಲ್ತು, ಇದು ಉಗ್ರಲಯ ಕಾಳಂಬೋದರ ಛಾಯೆ. ಉಗ್ರಲಯ, ಪ್ರಳಯ ಕಾಲದಲ್ಲಿ ಸಂಭವಿಸುವಂತಹ ಮೋಡಗಳ ನೆರಳು ಅಂತ. ಉಗ್ರಲಯ ಕಾಳಂಬೋದರ ಛಾಯೆ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಸೃಷ್ಟಿಯಾಗುವಂತಹ ಮೋಡಗಳ ನೆರಳು. ಇದು ಯಾವ್ದಿದು ಅಂದ್ರೆ ಈ ವೈಶಂಪಾಯನ ಸರೋವರ ತಾನೇ ದಲ್ಲೆಂಬಂತಿರೆ. ಅದು ಬಿಟ್ರೆ ಬೇರೆ ನಾನೇನಲ್ಲ, ನಾನು ಇದೇ ಉಗ್ರ ಕಾಲದಲ್ಲಿ ಅಂದ್ರೆ ಉಗ್ರವಾಗಿ ಭೀಕರವಾಗಿ ಸಂಭವಿಸುವಂತ ಪ್ರಳಯ ಕಾಲದಲ್ಲಿ ಬರುವಂತಹ ಮೋಡದ ಛಾಯೆಯಾಗಿ ನಾನು ಅಂತ ಕಾಣಿಸ್ತಾ ಇದೆ ಆ ವೈಶಂಪಾಯನ ಸರೋವರ ಅಂತ ಹೇಳ್ತಾರೆ. ತಾನೇ ಧಲ್ ಎಂಬಂತಿರೆ, ನಿಜವಾಗಿಯೂ ಅದೇ ಎನ್ನುವ ಹಾಗೆ ಕಾಣ್ತಾ ಇದೆ ಆ ವೈಶಂಪಾಯನ ಸರೋವರ ಎಂಬಂತಿರೆ. ಕಾಚ ಮೇಚಕ ಛಯ ಛಾಯಾಂಬುವಿಂ, ಯಾವುದನ್ನ ಕೂಡಿಕೊಂಡಂಗಿದೆ ಅಂತಂದ್ರೆ ಕಾಚ ಮೇಚಕ ಛಯ ಛಾಯಾಂಬುವಿಂ ಅಂತಂದ್ರೆ ಕಡು ನೀಲಿ ಬಣ್ಣ ಮಿಶ್ರಿತವಾದಂತಹ, ಕಡು ನೀಲಿ ಬಣ್ಣ ಮಿಶ್ರಿತದ ಅಥವಾ ಕೂಡಿದ, ಛಯ ಅಂದ್ರೆ ಕೂಡಿದ ಅಂತ, ಕಾಚ ಮೇಚಕ ಅಂತಂದ್ರೆ ಕಡು ನೀಲಿ ಬಣ್ಣವುಳ್ಳ ಅಂತ, ಅದರಿಂದ ಕೂಡಿದ ಛಾಯಾಂಬುವಿಂ, ಆ ನೀರಿನಿಂದ ಕೂಡಿಕೊಂಡಿದೆ. ಕಡು ನೀಲಿ ಮಿಶ್ರಿತ ಬಣ್ಣ ತುಂಬಿಕೊಂಡಿರೋ ನೀರಿನ ಹಾಗೆ ಕಾಣಿಸ್ತಾ ಇದೆ ಆ ವೈಶಂಪಾಯನ ಸರೋವರ. ಅತ್ಯಂತ ಮನಸ್ಸಿಗೆ ಭಯವನ್ನುಂಟು ಮಾಡುವ ರೀತಿಯಲ್ಲಿ ಆ ಬಣ್ಣ ಇದೆ, ಕಡು ನೀಲಿ ಬಣ್ಣ ಆಗಿದೆ. ಅದಾದ್ಮೇಲೆ ಕಪ್ಪು ಮತ್ತು ನೀಲಿ, ಕಪ್ಪು ನೀಲಿ ಮಿಶ್ರಿತವಾದಂಥ ಬಣ್ಣ ಅಂತ ಕರೀತಾರೆ. ಅದನ್ನ ಕಾಚ ಮೇಚಕ ಅಂತ ಕರೀತಾರೆ. ಕಾಚ ಮೇಚಕ ಛಯ ಅಂದ್ರೆ ಕೂಡಿದ, ರಾಶಿ ಅಂತ ಅರ್ಥ. ಛಯ ಅಂತಾನೆ ರಾಶಿ ಅನ್ನುವಂಥ ಅರ್ಥನೂ ಇದೆ. ಅಂತ ರಾಶಿಯ ನೀರು ತುಂಬಿಕೊಂಡಿದೆ ಇಲ್ಲಿ. ಛಾಯಾಂಬುವಿಂ, ಅಂಬು ಅಂದ್ರೆ ನೀರು, ಆ ಸರೋವರ ಹಾಗೆ ತುಂಬಿಕೊಂಡಿದೆ. ಗುಂಪಿನಿಂ, ಆಳವಾಗಿಯೂ ಕೂಡ ಇದೆ. ಆ ಗುಂಪಿನಿಂ ಪೂದಿದು, ಕೂಡಿ ಅಂತ ಆಯ್ತಾ. ಅಂತ ಆಳದಿಂದಲೂ ಆ ಸರೋವರ ಕೂಡಿತ್ತು. ಪೂದಿದು ಇರ್ದತ್ತು ಅಂತ, ಇರ್ದತ್ತು ಅಂತ ಇದೆ ಅಂತ, ಆ ರೀತಿಯಾಗಿ ಕೂಡಿಕೊಂಡು ಅದು ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ ನೋಡಿ ಅದು. ಸರೋವರಂ ಯಾವ್ದು ಇದ್ದಿದ್ದು ಹಾಗೆ ಕೂಡಿಕೊಂಡು ಇದ್ದಿದ್ದು ಈ ಸರೋವರ. ಅದ್ರ ಜೊತೆಗೆ ಬಕ ಬಳಾಕ ಆನೇಕ ರಾವಾಕುಳಂ, ಆ ಸರೋವರದಲ್ಲಿ ಬಕ ಬಳಾಕದ ಬಹಳ ದೊಡ್ಡ ಸಮೂಹವೇ ಇತ್ತು. ಅಲ್ಲಿ ಕಿಚಪಿಚ ಅಂತ ಅಂದ್ಬಿಟ್ಟು ಕಿರ್ತಿದ್ವು. ರಾವಾಕುಳಂ, ಬಹಳ ಸದ್ದಿನ ಗಲಾಟೆಯೇ ಆಗ್ತಾ ಇತ್ತು. ಯಾವುದರಿಂದ? ಬಕ ಬಳಾಕ ಆನೇಕ ಅಂದ್ರೆ ಸಮೂಹ ಅಂತ. ಬಕ ಪಕ್ಷಿಗಳ ಸಮೂಹದಿಂದ ಆ ವೈಶಂಪಾಯನ ಸರೋವರದ ಒಳಗಡೆ ಕಿಚಪಿಚ ಅಂತ ಆ ಶಬ್ದವೇ ತುಂಬಿಕೊಂಡಿತ್ತು. ಆ ಇಷ್ಟೂ ರೀತಿಯ ವಾತಾವರಣದಿಂದ ಆ ವೈಶಂಪಾಯನದ ಭೀಕರತೆ ಪ್ರಸ್ತುತಪಡಿಸ್ತಾ ಇತ್ತು ದುರ್ಯೋಧನ ಕಣ್ಣಿಗೆ ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ ನೋಡಿ ಅದು. ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದು ದಲ್ ಗೋರಂಧಕಾರಕ್ಕೆ ಮಾಡಿದ ಕೂಪಂ ಪೆರತಲ್ತು. ಇದು ಉಗ್ರಲಯ ಕಾಳಾಂಬೋದರ ಛಾಯೆ ತಾನೇ ದಲ್ ಎಂಬಂತಿರೆ. ಕಾಚ ಮೇಚಕ ಛಯ ಛಾಯಾಂಬುವಿಂ ಗುಂಪಿನಿಂ ಪೋದಿದು ಇರ್ದತ್ತು ಸರೋವರಂ ಬಕ ಬಳಾಕಾನೇಕ ರಾವಾಕುಳಂ ಅಂತ. ರಾವಾಕುಳಂ ಅಂತ, ರಾವ ಅಂತಂದ್ರೆ ಶಬ್ದ ಅಂತ, ಕುಳ ಆ ಶಬ್ದದಿಂದ ಕೂಡಿತು. ಯಾವುದರ ಶಬ್ದದಿಂದ? ಬಕಬಳಾಕ, ಅನೇಕ ಬಕಪಕ್ಷಿಗಳ ಆ ಧ್ವನಿಗಳಿಂದ, ಕಿರಿಚಾಟದಿಂದ ಆ ಇಡೀ ಸರೋವರ ತುಂಬಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಅದಟಿನ ವಿಕ್ರಮಾರ್ಜುನನ ಸಾಹಸ ಭೀಮನ ಕೋಪ ಪಾವಕಂ ಪುದಿದು ಅಳುರ್ದು ಅಳ್ವೆ ಕೊಳ್ಳದಿರದು ಇಲ್ಲಿಯುಂ ಎಮ್ಮುಮನ್ ಇಲ್ಲಿ ಬಾಳ್ವರಂ ಕದಡದಿರು ಇತ್ತ ಬಾರದಿರು ಸಾರದಿರು ಎಂಬ ಹೋಲ್ ಆದುದು ಎತ್ತಂ ಉನ್ಮದ ಕಳಹಂಸ ಕೋಕ ನಿಕರ ಧ್ವನಿರುಂದ್ರ ಪಣೀಂದ್ರ ಕೇತುವಂ. ಚೆನ್ನಾಗಿ ಹೇಳ್ತಾ ಇದ್ದಾವೆ. ಅಲ್ಲಿದ್ದಂತಹ ಬಕಪಕ್ಷಿಗಳು ಕಿಚಿಪಿಚಿ ಅಂತ ಇದ್ದಾವೆ. ಆ ಕಿಚಿಪಿಚಿ ಸದ್ದಿಗೆ ಇದು ಅರ್ಥ ಅಂತೇಳಿ ಕವಿ ಮಾತಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದಟಿನ ವಿಕ್ರಮಾರ್ಜುನನ
ಅದಟಿ ನನ್ನ ಪರಾಕ್ರಮಶಾಲಿಯಾದಂಥ ಅರ್ಜುನನ ಜೊತೆಗೆ ಸಾಹಸಿಯಾದ ಭೀಮನ, ಪರಾಕ್ರಮಿಯಾದ ಅರ್ಜುನನ ಮತ್ತು ಸಾಹಸಿಯಾದ ಭೀಮನ ಕೋಪ ಪಾವಕಂ, ಕೋಪದ ಬೆಂಕಿಯಿಂದ ಪುದಿದು, ಪುದಿದು ಅಂದ್ರೆ ಕೋಪದಿಂದ ಪುದಿದು ಕೂಡಿ, ಅಳುರ್ದು ಅಂತ, ಅಳುರ್ದು ಅಂದ್ರೆ ವ್ಯಾಪಿಸಿ ಅಂತ, ಕೂಡಿ ವ್ಯಾಪಿಸಿ, ಅಳ್ವೆ, ಅಳ್ವೆ ಕೊಳ್ಳದಿರೋದು, ಮುತ್ತಿಕೊಳ್ದೇ ಇರಲ್ವಾ, ವ್ಯಾಪಿಸಿಕೊಳ್ದೇ ಇರಲ್ಲ, ಅಂಟುಕೊಳ್ದೇ ಇರಲ್ಲ. ಏನು ಅಂತಂದ್ರೆ ಅದಟಿನ ಪರಾಕ್ರಮಿಯಾದಂಥ ಅರ್ಜುನನ ಮತ್ತು ಸಾಹಸ ಭೀಮನ ಕೋಪ ಪಾವಕ, ಕೋಪ ಅನ್ನುವಂಥ ಬೆಂಕಿ ಗೊತ್ತಾಯ್ತಾ, ಕೂಡುಕೊಂಡು ಅಳುರ್ದು ವ್ಯಾಪಿಸಿ ಅಳ್ವೆ ಕೊಳ್ಳದಿರೋದು, ಇಲ್ಲಿಗೆಲ್ಲ ಬರ್ದೇ ಇರಲ್ಲ ಅಂತ, ಅಳ್ವೆ ಅಂದ್ರೆ ಸುಡ್ದೇ ಇರಲ್ಲ ನಮ್ಮನಂತ, ಅಳ್ವೆ ಕೊಳ್ಳದಿರೋದು. ಇಲ್ಲಿಯುಂ ನೋಡಿ, ಇಲ್ಲಿಯುಂ ಅವರ ಕೋಪವೆಂಬ ಬೆಂಕಿ ಇಲ್ಲಿಗೆಲ್ಲ ಕೂಡಿಕೊಂಡು ಬಂದು ವ್ಯಾಪಿಸಿ, ಇಲ್ಲಿಗೂ ಆ ಬೇಯುವಂತ ಬೆಂಕಿ, ಸುಡುವ ಬೆಂಕಿ ವ್ಯಾಪಿಸ್ತೇ ಇರೋದಿಲ್ಲ, ಬಂದೇ ಬರುತ್ತೆ. ಗೊತ್ತಾ, ಅಳ್ವೆ ಕೊಳ್ಳದಿರದು ಇಲ್ಲಿಯುಂ, ಇಲ್ಲಿಗೂ ಕೂಡ, ಎಮ್ಮುಮನ್, ಎಮ್ಮುಮನ್ ನಮಗೂ ಕೂಡ ಆ ಬಿಸಿ, ಆ ಬೆಂಕಿ ತಟ್ಟಿಬಿಡುತ್ತೆ. ಎಮ್ಮುಮನ್ ಇಲ್ಲಿ ಬಾಳ್ವರಂ, ನಾವು ಇಲ್ಲಿ ಸಂತೋಷವಾಗಿ ಏನೋ ನಮ್ಮ ಪಾಡಿಗೆ ನಾವು ಬದುಕ್ತಾ ಇದೀವಪ್ಪ, ಗೊತ್ತಾಯ್ತಾ. ನೀನ್ ಇಲ್ಲಿ ಬಂದು ಮುಳುಗಿದ್ರೆ ಅರ್ಜುನ ಸಾಹಸ ಭೀಮ ಇಬ್ರು ಬರ್ತಾರೆ, ಅವ್ರು ಬಂದು ನೀನ್ ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ನೋಡ್ಬಿಟ್ಟು ಅವರ ಕೋಪ ಪಾವಕ ಇದೆಯಲ್ಲ, ಅವರ ಕೋಪದ ಬೆಂಕಿ ಇದೆಯಲ್ಲ, ಅದೇ ಹತ್ಕೊಂಡ್ಬಿಟ್ರೆ ನಾವಿಲ್ಲಿ ಹೆಂಗೋ ಬದುಕ್ತಾ ಇದ್ದೀವಿ, ನಮಗೂ ಸುಟ್ಟಾಕ್ಬಿಡುತ್ತಪ್ಪ ಅದು ನೀನು ಲೇ ದುರ್ಯೋಧನ ಅಂತ ಹೇಳುವ ಹಾಗೆ ಅವುಗಳ ಶಬ್ದ ಇದೆ ಅಂತ ಕವಿ ಕಲ್ಪಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಮ್ಮುಮನ್ ಇಲ್ಲಿ ಬಾಳ್ವರಂ, ನಾವು ಹೇಗ ಬಾಳ್ತಾ ಇದೀವಿ, ಕದಡದಿರು, ನಮ್ಮನ್ನ ನೀನು ಕದಡಬೇಡ, ಗೊತ್ತಾಯ್ತಾ, ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡ, ಕದಡದಿರು, ಇತ್ತ ಬಾರದಿರು, ಇತ್ತ ಈ ಕಡೆ ಬರಬೇಡ, ಸಾರದಿರು, ಅಯ್ಯೋ ನೀನ್ ಈ ಕಡೆ ನಮ್ಮ ಹತ್ರಕ್ಕೆ ಬರ್ಲೇಬೇಡಪ್ಪ ನೀನು, ಸಾರದಿರು ಎಂಬ ಓಲ್ ಆದುದು, ಆ ರೀತಿಯಾಗಿ ಕಾಣುತ್ತಿದೆಯಂತೆ ಎಂಬ ಓಲ್ ಆದುದು. ಎತ್ತಂ ಉನ್ಮದ ಕಳಹಂಸ ಕೋಕನಿಕರ ಧ್ವನಿ ನೋಡಿ, ಉನ್ಮತ್ತ ಅವು ಬಹಳ ಗರ್ವದಿಂದ ಕಿರ್ತಾ ಇದೇವಂತೆ. ಉನ್ಮದ, ಕಳಹಂಸ ಅಂದ್ರೆ ಹಂಸ, ಬಹಳ ಸೊಗಸಾಗಿರುವಂತಹ ಕಳಹಂಸಗಳು ಅಂತ ಹಂಸಗಳು, ಅದ್ರ ಜೊತೆಗೆ ಕೋಕನಿಕರ, ಶಾಖವಾಕ ಪಕ್ಷಿ, ಚಕ್ರವಾಕ ಪಕ್ಷಿ ಅಂತ ಕರೀತಾರೆ ಇದನ್ನ, ಗೊತ್ತಾಯ್ತಾ. ಈ ಪಕ್ಷಿಗಳು ಆ ರೀತಿಯಾಗಿ ಕಿರ್ಚ್ತಾ ಇದ್ದಾವೆ, ಅಪ್ಪ ಬರ್ಬೇಡಪ್ಪ ಇಲ್ಲಿಗೆ ಬರಬೇಡ, ನಾವ್ ಹೆಂಗೋ ಬದುಕೊಂಡಿದೀವಪ್ಪ, ನೀನ್ ಇಲ್ಲಿಗೆ ಬಂದು ಔತ್ಕೊಂಡ್ಬಿಟ್ರೆ, ಗೊತ್ತಾಯ್ತಾ. ಆ ಪರಾಕ್ರಮಿಯಾದಂತ ಅರ್ಜುನ, ಆಮೇಲೆ ಸಾಹಸಿಯಾದಂತ ಭೀಮನ ಕೋಪದ ಬೆಂಕಿ ಇಲ್ಲೂ ಹೊತ್ಕೊಂಡು ನಾವ್ ಹೆಂಗೋ ಬದುಕ್ತಾ ಇದೀವಿ, ಇಲ್ಲಿ ನಮ್ಮನ್ನು ಹಾಳು ಮಾಡ್ಬಿಡ್ತೀಯಪ್ಪ ನೀನು ಅಂತ ಹೇಳುವ ಹಾಗೆ ಅವುಗಳ ಧ್ವನಿ ಇದೆ ಅಂತ ಕಲ್ಪಿಸ್ತಾ ಇದ್ದಾನೆ ಕವಿ. ಎಷ್ಟು ಚೆನ್ನಾಗಿದೆ ನೋಡಿ. ಅದಟಿನ ವಿಕ್ರಮಾರ್ಜುನನ ಸಾಹಸ ಭೀಮನ ಕೋಪ ಪಾವಕಂ ಪುದಿದು ಅಳುರ್ದು ಅಳ್ವೆ ಕೊಳ್ಳದಿರದು ಇಲ್ಲಿಯುಂ ಎಮ್ಮುಮನ್ ಇಲ್ಲಿ ಬಾಳ್ವರಂ ಕದಡದಿರು ಇತ್ತ ಬಾರದಿರು ಸಾರದಿರು ಎಂಬ ಓಲ್ ಆದುದು. ಎತ್ತಂ ಉನ್ಮದ ಕಳಹಂಸ ಕೋಕ ನಿಖರ ಧ್ವನಿ. ಕಳಹಂಸ ಕೋಕ ಇವುಗಳ ಇಷ್ಟು ಸಾವಿರಾರು ಪಕ್ಷಿಗಳಲ್ಲಿ ಸೇರ್ಕೊಂಡು, ನಿಖರ ಅಂದ್ರೆ ಸಮೂಹ ಅಂತ, ಆ ಧ್ವನಿ, ಆ ಪಕ್ಷಿಗಳ ಸಮೂಹದ ಧ್ವನಿ ರುಂದ್ರ ಪಣೀಂದ್ರ ಕೇತುವಂ, ಆ ದುರ್ಯೋಧನನ್ನ ಹಾಗೆ ಹೇಳ್ತಾ ಇದ್ದೇವೆ, ದುರ್ಯೋಧನನ ಕಂಡು ಅವು ಹೇಳ್ತಾ ಇರುವ ಹಾಗೆ ಇದೆ ಅಂತ ಹೇಳಿ ಕವಿ ಕಲ್ಪಿಸ್ತಾ ಇದ್ದಾನೆ. ದುರ್ಯೋಧನ ಅಂತ ರುಂದ್ರ ಪಣೀಂದ್ರ ಕೇತುವಂ, ಪಣೀಂದ್ರ ಕೇತುವಂ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಸರ್ಪ ಧ್ವಜನಾದಂತಹ ದುರ್ಯೋಧನನ ಕಂಡು ಅವು ಪಾಡ್ಗೆ ಅವು ಆರೋದ್ವು ಪಕ್ಷಿಗಳು ಅವನು ಬಂದ ತಕ್ಷಣನೇ. ಆದ್ರೆ ಅವು ಕಿಚಪಿಚ ಅಂತ ಇದ್ದೇವೆ, ಆಡ್ತಾ ಇದ್ದೇವೆ, ಅವುಗಳ ಧ್ವನಿಗೆ ಇದು ಅರ್ಥ ಅಂತ ಹೇಳುವ ಹಾಗೆ ಕವಿ ಅದಕ್ಕೆ ಕಲ್ಪಿಸಿದ್ದಾನೆ. ಎಷ್ಟು ಸೊಗಸಾಗಿರುವಂತ ಕಾವ್ಯ ಭಾಗ ಇದು, ನಿಜವಾಗ್ಲೂ ಸಬ್ಲಿಮಿಟಿ, ಭವ್ಯತೆಯನ್ನ ತುಂಬಿಕೊಂಡಿರುವಂತಹ ಭಾಗ ಅಂತ ಅನ್ಸುತ್ತೆ. ಅದಟಿನ ವಿಕ್ರಮಾರ್ಜುನನ ಸಾಹಸ ಭೀಮನ ಕೋಪ ಪಾವಕಂ ಪುದಿದು ಅಳುರ್ದು ಅಳ್ವೆ ಕೊಳ್ಳದಿರದು ಇಲ್ಲಿಯುಂ ಎಮ್ಮುಮನ್ ಇಲ್ಲಿ ಬಾಳ್ವರಂ ಕದಡದಿರು ಇತ್ತ ಬಾರದಿರು ಸಾರದಿರು ಎಂಬ ಓಲ್ ಆದುದು. ಎತ್ತಂ ಉನ್ಮದ ಕಳಹಂಸ ಕೋಕ ನಿಖರ ಧ್ವನಿ.
ರುಂದ್ರ ಪಣೀಂದ್ರ ಕೇತುವಂ, ಅರ್ಜುನನಿಗೆ ಆ ರೀತಿ ಆಯಿತು ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ ನೋಡಿ. ಬಾರದಿರು ಸಾರದಿರು ಅಂತ ಅಂದ್ಬಿಟ್ಟು ಆ ದುರ್ಯೋಧನಿಗೆ ಹೇಳ್ತಾ ಇದ್ದಾವೆ ಅವು ಪಕ್ಷಿ ಅನ್ನುವ ಹಾಗೆ. ಇದು ಕಳಹಂಸ ಕೋಕ ನಿಖರಗಳ ಆ ಸಮೂಹ ಇದೆಯಲ್ಲ, ಅವುಗಳ ಧ್ವನಿ ಈ ಕಡೆ ಬರಬೇಡಪ್ಪ ಈ ಕಡೆ ಬರಬೇಡಪ್ಪ ಅಂತ ಹೇಳುವ ಹಾಗೆ ಇದೆ ಅವುಗಳ ಧ್ವನಿ ಅಂತೇಳಿ ಕವಿ ಇದನ್ನ ಕಲ್ಪಿಸ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಅಂತೆಸೆವ, ಹಾಗೆ ಶೋಭಿಸ್ತಾ ಇರುವಂತ, ಹಾಗೆ ಇರುವ ಯಾವುದು ಆ ವೈಶಂಪಾಯನ ಸರೋವರ ಅಂತ ಹೇಳ್ತಾ ಇರೋದು. ಅಂತ ಎಸೆವ ಪುಂಡರೀಕ ಷಂಡೋಪಾಂತಮನ್ ಏಯ್ದೆ ಒಂದು, ಅನೇಕ ಋಣಗಳಿತ ನವರುಧಿರಮಾಗಿರ್ದ ತನ್ನ ಮೇಯನ್ನೊರಸಿ ಕರ್ಚಿ ಮುಕ್ಕುಳಿಸಿ ಉಗುಳ್ದು ಆಚಮಿಸಿ ಜಲದೇವತಳ್ಗೆ ಪಡೆವಟ್ಟು ಜಲಮಂತ್ರಾಕ್ಷರಂಗಳಿಂ ಸರೋವರಮನ್ ಅಭಿಮಂತ್ರಿಸಿ. ಈಗ ಸಮೀಪಕ್ಕೆ ಬಂದ, ನೇರವಾಗಿ ವೈಶಂಪಾಯನ ಸರೋವರದ ಬಳಿಗೆ ಬಂದಿದ್ದಾನೆ. ಈಗ ಏನ್ ಮಾಡ್ತಾ ಇದ್ದಾನೆ? ಅಂತ್ಯಸೆವ, ಹಾಗೆ ಶೋಭಿಸ್ತಾ ಇರುವಂತಹ, ಹಾಗೆ ಕೋಕ ನಿಖರ ಕಳಹಂಸಗಳಿಂದ ಅವೆಲ್ಲ ಶೋಭಿಸ್ತಾ ಇದ್ದಾವೆ, ಆ ರೀತಿ ಇದ್ದೇವೆ, ಹಾಗೆ ಕಂಗೊಳಿಸ್ತಾ ಅಥವಾ ಕಾಣ್ತಾ ಇರುವ ಅಂತ. ಅಂತ್ಯಸೆವ, ಹಾಗೆ ಕಾಣ್ತಾ ಇರುವಂತ ಪುಂಡರೀಕ, ಪುಂಡರೀಕ ಅಂದ್ರೆ ಬಿಳಿ ತಾವರೆ, ಷಂಡ ಅಂದ್ರೆ ಸಮೂಹ ಅಂತ. ಬಿಳಿ ತಾವರೆಗಳ ಬಿಳಿ ತಾವರೆಗಳ ಸಮೂಹ ಇರುವಂತಹ ಆ ಸರೋವರದ ಸಮೀಪಕ್ಕೆ ಬಂದ. ಉಪಾಂತ ಅಂದ್ರೆ ಸಮೀಪ ಅಂತ ಅರ್ಥ, ಸಾಮೀಪ್ಯಕ್ಕೆ ಬಂದ ಅಂತ. ಪುಂಡರೀಕ ಷಂಡೋಪಾಂತಮನ್ ಏಯ್ದೆ ಒಂದು ಅಂತ. ಹಾಗೆ ಬಿಳಿ ತಾವರೆಗಳ ಸಮೂಹವನ್ನು ಇಟ್ಕೊಂಡಿರುವಂತಹ ಆ ವೈಶಂಪಾಯನ ಸರೋವರದ ಬಳಿಗೆ ಬಂದು ಅಂತ ಅರ್ಥ. ಪುಂಡರೀಕ ಷಂಡೋಪಾಂತಮನ್ ಏಯ್ದೆ ಒಂದು. ಉಪಾಂತ ಅಂತ ಬಿಡ್ಸ್ಕೋಬೇಕಿಲ್ಲ ನೀವು, ಹತ್ತಿರಕ್ಕೆ ಸಮೀಪಕ್ಕೆ ಅಂತ ಅರ್ಥ. ಪುಂಡರೀಕ ಷಂಡ ಅಂತಂದ್ರೆ ಇದು ಸಮೂಹ ಅಂತ. ಯಾವುದರ ಸಮೂಹ? ಬಿಳಿ ತಾವರೆಗಳ ಸಮೂಹ. ಅಂದ್ರೆ ಬಿಳಿ ತಾವರೆಗಳು ತುಂಬಾ ಇದಾವೆ ಆ ವೈಶಂಪಾಯನ ಸರೋವರದಲ್ಲಿ. ಹಾಗೆ ತುಂಬಿಕೊಂಡಿರುವಂತಹ ಆ ಸರೋವರದ ಸಮೀಪಕ್ಕೆ, ಉಪಾಂತಮನ್ ಅಂದ್ರೆ ಆ ಸಮೀಪಕ್ಕೆ ಏಯ್ದೆ ಒಂದು, ಗೊತ್ತಾಯ್ತಾ? ರಭಸವಾಗಿ ಅವನು ಬಂದ, ಏಯ್ದೆ ಒಂದು. ಆಮೇಲೆ ಏನ್ ಮಾಡ್ದ? ಅನೇಕ ಅಂದ್ರೆ ನೂರಾರು ಋಣ ಅಂದ್ರೆ ಗಾಯಗಳಾಗಿದ್ವು. ಅವ್ನು ನಡ್ಕೊಂಡ್ ಬರ್ಬೇಕಾದ್ರೆ ಮುರಿದು ಬಿದ್ದಿರುವಂತಹ ಎಷ್ಟೋ ಆಯುಧಗಳಿದ್ವು, ಇವಿದ್ವು, ಅವುಗಳನ್ನೆಲ್ಲ ಚುಚ್ಚಿಸ್ಕೊಂಡಿದ್ದ. ಅವುಗಳಿಂದ ಸೋರ್ತಾ ಇರುವ ಏನು ಋಣ ಅಂತಂದ್ರೆ ಗಾಯ, ಗಳಿತ ಅಂದ್ರೆ ಸೋರ್ತಾ ಇರುವ ಅಂತ. ನವ ರುಧಿರಮಾಗಿರ್ದ, ಅವನಿಗೆ ಆಗಿರುವಂತಹ ಗಾಯಗಳಿಂದ ಸೋರ್ತಾ ಇರುವಂತಹ ಹೊಸ ರಕ್ತ ಆಗಿದ್ದ. ತನ್ನ ಮೈಯನ್ನು ಒರೆಸಿ, ತನ್ನ ಮೈಯನ್ನ ಒರೆಸ್ಕೊಂಡು ಖರ್ಚಿ ತೊಳೆದು, ಅದನ್ನು ತೊಳ್ಕೊಂಡ ಕೂಡ. ಆಮೇಲೆ ಮುಕ್ಕುಳಿಸಿ ಉಗುಳ್ದು, ಆ ನೀರನ್ನ ತಗೊಂಡು ಮುಕ್ಕುಳಿಸ್ಬಿಟ್ಟು ಹಿಂಗೆ ಉಗುದ. ಆಮೇಲೆ ಆಚಮಿಸಿ, ನೋಡಿ ಎಷ್ಟು ಚೆನ್ನಾಗಿದೆ, ಆಚಮಿಸಿ ಅಂತಂದ್ರೆ ಮಂತ್ರಪೂರ್ವಕವಾಗಿ ಆ ನೀರನ್ನ ಕುಡಿದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಕ್ಕುಳಿಸಿ ಉಗುಳ್ದು ಆಚಮಿಸಿ ಜಲದೇವತೆಗಳಿಗೆ ಪಡೆಮಟ್ಟು, ಜಲದೇವತೆಗಳಿಗೆ ನಮಸ್ಕರಿಸಿ, ಆಯ್ತಾ? ಜಲಮಂತ್ರಾಕ್ಷರಗಳಿಂದ ಸರೋವರಮನ್ ಅಭಿಮಂತ್ರಿಸಿ, ಭೀಷ್ಮರು ಹೇಳ್ಕೊಟ್ಟಿದ್ದಂತಹ ಜಲಮಂತ್ರದಿಂದ ಸರೋವರವನ್ನು ಅಭಿಮಂತ್ರಿಸಿ, ಯಾವುದೋ ಒಂದು ಮಂತ್ರಕ್ಕೆ ಆ ಸರೋವರವನ್ನ ಒಳಗು ಮಾಡಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ದುರ್ಯೋಧನ ವೈಶಂಪಾಯನ ಸರೋವರದ ಒಳಗಡೆ. ನೋಡೋಣ ಏನಾಯ್ತು ಅಂತ. ಅವನು ಹೇಗೆ ಸರೋವರವನ್ನ ಒಳಗೆ ಪ್ರವೇಶ ಮಾಡ್ದ ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ಕವಿ ನಮಗೆ ಕಟ್ಕೊಡ್ತಾ ಇದ್ದಾನೆ. ಬೆಳಗಿ ಸಮಸ್ತ ಭೂವಳಯಮಂ ನಿಜ ತೇಜದಿನ್ ಆಂತ ದೈತ್ಯರಂ ತಳವೆಳಗಾಗೆ ಕಾದಿ ಎಯ್ದಿ ಬಳಲ್ದ ಅಪರಾಂಬು ರಾಶಿಯೊಳ್ ಮುಳುಗುವ ತೀವ್ರ ದೀದಿತಿ ಓಲ್ ಆ ಕೊಳದೊಳ್ ಪಣಿರಾಜ ಕೇತನಂ ಮುಳುಗಿರ್ದನ್ ಆರ್ಗಂ ಏಂ ಬೀದಿಯ ಕಟ್ಟಿದುದಂ ಕಳೆಯಲ್ಕೆ ತೀರ್ಗುಮೆ. ಚೆನ್ನಾಗಿ ಹೇಳ್ತಾ ಇದ್ದಾನೆ ಕವಿ. ಬೆಳಗಿ ಸಮಸ್ತ ಭೂವಳಯಮಂ, ಚೆನ್ನಾಗಿದೆ. ಸೂರ್ಯನು ಬೆಳಗಿ
ಎಲ್ಲ ಇಡೀ ಭೂಮಿಯನ್ನು ಬೆಳಗ್ದ. ಸಮಸ್ತ ಭೂವಲಯಮಂ, ಇಡೀ ಭೂಮಂಡಲವನ್ನ ಬೆಳಗಿ ನಿಜ ತೇಜದಿನ್ ಆಂತ, ನಿಜ ತೇಜದಿನ್ ತನ್ನ ತೇಜಸ್ಸಿನಿಂದ, ಆಂತ ಅಂದ್ರೆ ಎದುರಿಸಿದ, ಅಂತ ಅಂದ್ರೆ ಎದುರಿಸಿದ, ಪ್ರತಿಭಟಿಸಿದ ಅನ್ನುವಂಥ ಅರ್ಥ ಇದೆ. ನಿಜ ತೇಜದಿನ್ ಆಂತ ದೈತ್ಯರಂ, ದೈತ್ಯರು ಅಂತಂದ್ರೆ ಇಲ್ಲಿ ಕತ್ತಲು ಅನ್ನುವಂಥ ಅರ್ಥವನ್ನು ನಾವು ಇಟ್ಕೊಬೇಕು. ಬೆಳಗಿ ಸಮಸ್ತ ಭೂವಲಯಮಂ, ಇಡೀ ಭೂಮಂಡಲವನ್ನ ಬೆಳಗಿ ತನ್ನ ತೇಜದಿಂದ, ತನ್ನ ಪ್ರಕಾಶದಿಂದ, ಗೊತ್ತಾಯ್ತಾ, ತನ್ನ ಕಿರಣಗಳಿಂದ ಆಂತ ಎದುರಿಸಿದ ದೈತ್ಯರಂ, ತಳವೆಳಗಾಗೆ. ಎಷ್ಟು ಚೆನ್ನಾಗಿದೆ, ತಳವೆಳಗಾಗೆ ಬೆರಗಾಗುವಂತೆ ಈ ಕತ್ತಲು ಅನ್ನುವಂಥ ದೈತ್ಯರನ್ನ ಕಾದಿ ಎದುರಿಸಿ ಅವ್ರ ಜೊತೆ ಹೋರಾಡಿ ಚಳಿತು, ಚಳಿತು ಅಂದ್ರೆ ದಣಿವಾಗಿ ಆ ಕತ್ತಲು ಅನ್ನುವಂಥ ದೈತ್ಯರ ಜೊತೆಗೆ ಬೆರಗಾಗುವಂತೆ ಕಾದು ಆ ಸೂರ್ಯ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸೂರ್ಯ ಅಸ್ತಮಿಸಿದ ಅಂತ ಹೇಳಬೇಕು. ಸೂರ್ಯ ಅಸ್ತಮಿಸುವ ಹಾಗೆ ಈ ದುರ್ಯೋಧನನು ಕೂಡ ಈ ನೀರಿನೊಳಗಡೆ ಮುಳುಗಿದ ಅನ್ನುವಂಥದ್ದನ್ನು ಕಟ್ಕೊಳ್ಬೇಕು. ಕವಿ ಇಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಬೆಳಗಿ ಸಮಸ್ತ ಭೂವಲಯಮಂ ನಿಜ ತೇಜದಿನ್ ಆಂತ, ಆಂತ ಅಂದ್ರೆ ಹೋರಾಟ ಮಾಡಿದ ಅಂತ ಅರ್ಥ. ಅಂತ ಎದುರಿಸಿದ ದೈತ್ಯರಂ, ದೈತ್ಯರು ಅಂತಂದ್ರೆ ಎದುರಿಸಿದ ದೈತ್ಯರು ಅಂತಂದ್ರೆ ಪ್ರತಿಭಟಿಸಿದ ದೈತ್ಯರು ಅಂತಂದ್ರೆ ಇಲ್ಲಿ ಅರ್ಥ ಕತ್ತಲು ಅಂತ. ಸೂರ್ಯ ಹೋರಾಟ ಮಾಡೋದು ಕತ್ತಲಿನ ಜೊತೆಗೆ, ತಳವೆಳಗಾಗೆ ಕಾದಿ ಬೆರಗಾಗುವಂತೆ, ಗೊತ್ತಾಯ್ತಾ, ಹೋರಾಟ ಮಾಡಿ ಚಳಿತು ಅಂತಂದ್ರೆ ಸುಸ್ತಾಗಿ ದಣಿವಾಗಿ, ಏಯಿದೆ ಚೆನ್ನಾಗಿ, ಬಳಲ್ದು ಅಂದ್ರೆ ತುಂಬಾ ಬಳಲಿ ಅಂತ, ಚೆನ್ನಾಗಿ ಅಂತಂದ್ರೆ ಬಳಲಿ, ತುಂಬಾ ಬಳಲಿ, ಬಳಲ್ದು ಅಪರಾಂಬು ರಾಶಿಯೊಳ್, ಬಳಲ್ದು ತುಂಬಾ ಸುಸ್ತಾಗಿ, ಗೊತ್ತಾಯ್ತಾ, ಅಪರಾಂಬು ರಾಶಿಯೊಳ್ ಪಶ್ಚಿಮ ಸಮುದ್ರದಲ್ಲಿ ಮುಳುಗುವ. ಪಶ್ಚಿಮ ಸಮುದ್ರ, ಅಪಾರ ಅಂದ್ರೆ ಪಶ್ಚಿಮ, ಅಂಬು ರಾಶಿ ಅಂತಂದ್ರೆ ಸಮುದ್ರ ಅಂತ ಅರ್ಥ. ಅಂಬು ಅಂದ್ರೆ ನೀರು, ರಾಶಿ ಆಗಿರೋದು ಸಮುದ್ರದ. ಅಪರಾಂಬು ರಾಶಿಯೊಳ್ ಮುಳುಗುವ ತೀವ್ರ ದೀದಿತಿವೋಲ್, ತೀವ್ರ ಅಂತ ತೀಕ್ಷ್ಣ ಅಂತ, ದೀದಿತಿ ಅಂದ್ರೆ ಕಿರಣ ಅಂತ. ತೀವ್ರವಾದ ಕಿರಣಗಳು ಇರೋದು ಯಾರಿಗೂ? ಸೂರ್ಯನಿಗೆ ಅಂತ. ಅಂದ್ರೆ ತೀವ್ರ ದೀದಿತಿವೋಲ್ ಅಂದ್ರೆ ಸೂರ್ಯನ ರೀತಿಯಲ್ಲಿ ಆ ಅಂದ್ರೆ ಆ ವೈಶಂಪಾಯನ ಕೊಳದೊಳ್, ಆ ಸರೋವರದಲ್ಲಿ ಪಣಿರಾಜಕೇತನಂ ಸರ್ಪಧ್ವಜನಾದಂತ ದುರ್ಯೋಧನ ಮುಳುಗಿದನ್. ಹೇಗೆ ಸೂರ್ಯನು ಬೆಳಕು ಅನ್ನುವಂಥ ದೈತ್ಯರ ಜೊತೆ ಚೆನ್ನಾಗಿ ಹೋರಾಡಿ, ಗೊತ್ತಾಯ್ತಾ, ದಣಿವಾಗಿ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನೋ ಹಾಗೆ ನಮ್ಮ ದುರ್ಯೋಧನನು ಕೂಡ ಮುಳುಗ್ತಾ ಇದ್ದಾನೆ ಈ ಕೊಳದಲ್ಲಿ ಅಂತ ಹೇಳ್ತಾರೆ. ಅದನ್ನ ಕವಿ ಆರ್ಗಂ ಏಂ ಬೀದಿಯ ಕಟ್ಟಿದುದಂ ಕಳೆಯಲ್ಕೆ ತೀರ್ಗುಮೆ. ಚೆನ್ನಾಗಿ ಹೇಳ್ತಾ ಇದ್ದಾನೆ. ಏಂ ಬೀದಿಯ ಕಟ್ಟಿದುದಂ ಕಳೆಯಲ್ಕೆ ತೀರ್ಗುಮೆ. ವಿಧಿ ಬರೆದಿರುವಂತದನ್ನ ಮೀರೋದಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯೇ? ನೋಡಿ, ಏಂ ಆರ್ಗಂ ಏಂ, ಯಾರಿಗಾದರೂ ಸರಿಯೇ ಬೀದಿಯ ಕಟ್ಟಿದುದಂ, ವಿಧಿ ಹೇಳಿದ್ದನ್ನ, ವಿಧಿ ಮಾಡಿದ್ದನ್ನ ಕಳೆಯಲ್ಕೆ ತೀರ್ಗುಮೆ, ಕಳೆದುಕೊಳ್ಳೋದಕ್ಕೆ ಸಾಧ್ಯವೇ ಅಂತೇಳಿ ಮಾತಾಡ್ತಾ ಇರೋದು. ಎಷ್ಟು ಸೊಗಸಾಗಿದೆ ನೋಡಿ. ಬೆಳಗಿ ಸಮಸ್ತ ಭೂವಲಯಮಂ ನಿಜ ತೇಜದಿನ್ನಾಂತ ದೈತ್ಯರಂ ತಳವೆಳಗಾಗೆ ಕಾದಿ ಚಲಿತೆ ಎಯ್ದಿ ಬಳಲ್ದ ಅಪರಾಂಬು ರಾಶಿಯೊಳ್ ಮುಳುಗುವ ತೀವ್ರ ದೀದತಿವೋಲ್ ಆ ಕೊಳದೊಳ್ ಪಣಿರಾಜ ಕೇತನಂ ಮುಳುಗಿರ್ದನ್ ಆರ್ಗಂ ಏಂ ಬೀದಿಯ ಕಟ್ಟುದಂ ಕಳೆಯಲ್ಕೆ ತೀರ್ಗುಮೆ ಅಂತ ಅರ್ಥ. ಮುಂದಕ್ಕೆ ನೋಡೋಣ. ಅಂತೂ ವಜ್ರಿಯ ವಜ್ರಹತಿಗೆ ಅಳ್ಕಿ ಕುಲಗಿರಿ ಜಲದಿಯಂ ಪುಗುವಂತೆ ದುರ್ಯೋಧನಂ ಕೊಳನಂ ಪೊಕ್ಕಿರ್ದನ್ ಅನ್ನೆಗಂ ಇತ್ತ ಧರ್ಮಪುತ್ರಂ ಶಲ್ಯವದಯಂ ಬಳಿಯಂ ರಾಜರಾಜನಂ ಕೊಳುಗುಳದೊಳ್ ಅರಸಿಯುಂ ಕಾಣದೆ ನಮ್ಮ ಮಾಡುವ ಕರ್ತವ್ಯಂ ಆವುದು ಹೇಗೈವಂ ಪೇಳಿಂ ಎಂದು ನಾರಾಯಣನಂ ಬೆಸಗೊಳೆ ಮಧು ವನಿತಾ ವದನ ಕಮಲ ಹಿಮಕರನ್ ಇಂತೆಂದಂ. ಎಷ್ಟು ಸೊಗಸಾಗಿದೆ ನೋಡಿ ಇದು. ಮಧು ವನಿತಾ ವದನ ಕಮಲ ಹಿಮಕರನ್ ಅಂದ್ರೆ ಕೃಷ್ಣ ಅಂತ ಅರ್ಥ, ಇನ್ನೇನು ಇಲ್ಲ ಅಲ್ಲಿ. ನೋಡಿ ಮುಂದಕ್ಕೆ. ಅಂತೂ ಹಾಗೆ ಮುಳುಗ್ತಾ ಇರುವಂತಹ ಆ ದುರ್ಯೋಧನನನ್ನ ಇನ್ನೊಂದು ಇಮೇಜ್ ಅಲ್ಲಿ ಹೊಗಳ್ತಾ ಇದ್ದಾನೆ ಕವಿ. ಎಷ್ಟು ಸೊಗಸಾಗಿದೆ ನೋಡಿ. ಇನ್ನೊಂದು ಹೋಲಿಕೆಯಲ್ಲಿ ಹೊಗಳ್ತಾ ಇದ್ದಾನೆ.
ಅಂತೂ ವಜ್ರಿಯ ವಜ್ರಹತಿಗೆ ಅಳ್ಕಿ. ವಜ್ರಿಯ ಅಂದ್ರೆ ಇಂದ್ರ ಅಂತ. ಹಾಗೆ ಇಂದ್ರನ ವಜ್ರಾಯುಧದ ಒಡೆತಕ್ಕೆ ಎದರಿ, ಅಳ್ಕಿ ಅಂದ್ರೆ ಎದರಿ. ಏನು? ಕುಲಗಿರಿ. ಕುಲಗಿರಿ ಎನ್ನುವಂತಹ ಒಂದು ಪರ್ವತ ಜಲದಿಯಂಪುಗುವಂತೆ. ನೋಡಿ, ವಜ್ರದ ಆಯುಧದಿಂದ ಬಂಡೆಯನ್ನ ಸಲೀಸಾಗಿ ಕಡಿಬಹುದು. ಆ ಕಾರಣಕ್ಕೆ ಈ ಕುಲಗಿರಿ ಎನ್ನುವಂತ ಬೆಟ್ಟ, ಈ ಬಂಡೆ, ಈ ಬೆಟ್ಟ ಜಲದಿಯಂಪುಗುವಂತೆ. ಎಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ ನನ್ನನ್ನು ತುಂಡು ತುಂಡು ಮಾಡುತ್ತಾನೋ, ಕತ್ತರಿಸುತ್ತಾನೋ ಅಂತ ಎದರಿ, ಈ ಕುಲಗಿರಿ ಜಲಾದಿಯಂ ಸಮುದ್ರವನ್ನ ಮುಳುಗುವಂತೆ ದುರ್ಯೋಧನಂ ಕೊಳನಂ ಪೊಕ್ಕಿರ್ದನ್. ದುರ್ಯೋಧನನು ಆ ವೈಶಂಪಾಯರ ಕೊಳವನ್ನ ಪ್ರವೇಶ ಮಾಡಿದನು, ಹಾಗೆ ಮುಳುಗಿದನು. ದುರ್ಯೋಧನ ಹೀಗೆ ವೈಶಂಪಾಯನ ಸರೋವರವನ್ನ ಮುಳುಗಿರುವಾಗ ಈ ಕಡೆ ಪಾಂಡವರ ಕಡೆ ಪೊಕ್ಕಿರ್ದನ್ ಅನ್ನೇಗಂ. ಅಷ್ಟರಲ್ಲಿ ಈ ಕಡೆ ಅನ್ನೇಗಂ ಈತನ ಈಗ ಪಾಂಡವರ ಕಡೆ ಧರ್ಮಪುತ್ರಂ ಧರ್ಮರಾಜನು ಶಲ್ಯವದೆಯಂ, ಶಲ್ಯವದೆಯಿಂದ ಶಲ್ಯನನ್ನ ವಧಿಸಿದ ಅನಂತರದಲ್ಲಿ, ಶಲ್ಯನ ಸಾವಿನ ನಂತರ ಅಂತ. ಶಲ್ಯವದೆಯಂ ಬಳಿಯಂ, ಶಲ್ಯ ವಧೆ ಆದ ತರುವಾಯದಲ್ಲಿ, ಶಲ್ಯ ಅವಸಾನ ಹೊಂದಿದ ಮೇಲೆ ಏನು? ರಾಜರಾಜನಂ ಕೊಳುಗುಳದೊಳ್ ಅರಸಿಯುಂ ಕಾಣದೆ. ರಾಜರಿಗೆ ರಾಜನಾದಂಥ ದುರ್ಯೋಧನನ್ನ ಇಡೀ ರಣರಂಗದೊಳಗೆ ಹುಡುಕಿಯೂ ಅರಸಿಯುಂ ಹುಡುಕಿದ್ರೂ ಕೂಡ ಕಾಣದೆ ಇದ್ದಿದ್ರಿಂದ ಧರ್ಮರಾಯ ನಮ್ಮ ಮಾಡುವ ಕರ್ತವ್ಯಂ ಆವುದು ಹೇಗೈವಂ ಪೇಣಿಂ ಎಂದು ನಾರಾಯಣನಂ ಬೆಸಗೊಳೆ. ಚೆನ್ನಾಗಿದೆ ಅಂತ ಧರ್ಮರಾಯನು ಹೇಳ್ತಾ ಇದ್ದಾನೆ. ಶಲ್ಯವಧೆ ಆದಮೇಲೆ ಕೃಷ್ಣ ರಾಜರಾಜನಂ ದುರ್ಯೋಧನನ್ನ ಇಡೀ ರಣರಂಗದಲ್ಲಿ ಎಲ್ಲಿ ಹುಡುಕಿದ್ರು ಅವನು ಕಾಣಿಸ್ತಾ ಇಲ್ಲಪ್ಪ. ಕಾಣದ ಈಗ ನಾವು ಮಾಡಬೇಕಾಗಿರುವಂತ ಕರ್ತವ್ಯ ಯಾವುದು ಹೇಳು, ಆಯ್ತಾ? ಪೇಳಿಂ ಎಂದು ನಾರಾಯಣನಂ ಬೆಸಗೊಳೆ. ನಾರಾಯಣ ಅಂದ್ರೆ ಕೃಷ್ಣನನ್ನ ಬೆಸಗೊಳೆ ಕೇಳಿದಾಗ ಮಧು ವನಿತಾ ವಧನ ಕಮಲ ಹಿಮಕರ ನಿಂತೆಂದಂ. ಕೃಷ್ಣನ ಈ ರೀತಿ ಹೇಳಿದ ಅಂತ ಹೇಳ್ತಾರೆ. ಕೃಷ್ಣನಿಗೆ ಈ ಹೆಸರು ಯಾಕೆ ಬಂತು? ಮಧು ವನಿತಾ ವಧನ ಕಮಲ ಹಿಮಕರನ್ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಕಥೆ ಇದೆ. ಏನು ಅಂದ್ರೆ, ಮಧು ಅನ್ನುವಂಥ ರಾಕ್ಷಸ ಅವನ ಹೆಂಡತಿಯ ವಧನ ಕಮಲಕ್ಕೆ, ಮುಖ ಕಮಲಕ್ಕೆ ಚಂದ್ರನಂತಾದವನು ಅಂತ. ಮುಖ ಕಮಲಕ್ಕೆ ಯಾವಾಗ್ಲೂ ಸೂರ್ಯನಿಂದ ಆಯಸ್ಸು, ಸೂರ್ಯನಿಂದ ತೇಜಸ್ಸು. ಕಮಲ ಆಯ್ತು ಅಂದ್ರೆ ಬಾಡುತ್ತೆ, ಅಂದ್ರೆ ರಾತ್ರಿ ಆಗುತ್ತೆ, ಕಮಲ ಬಾಡೋಗುತ್ತೆ ಅಂತ. ಹಾಗೆ ಮಧು ಅನ್ನುವಂಥ ರಾಕ್ಷಸನ ಹೆಂಡತಿಯ ಮುಖ ಕಮಲಕ್ಕೆ ಚಂದ್ರನಂತಾದವನು ಅಂತ. ತಂದ್ರೆ ಮಧು ಅನ್ನುವಂಥ ರಾಕ್ಷಸನ ಕೊಂದು ಏನೋ ಅವನ ಹೆಂಡತಿಯ ಮುಖದಲ್ಲಿ ಏನೋ ಭಯವನ್ನ ತಂದವನು, ದುಃಖವನ್ನ ತಂದವನು ಅನ್ನುವಂಥ ಅರ್ಥವನ್ನು ಇಟ್ಕೋಬೇಕು ನಾವಿಲ್ಲಿ. ಮಧು ವನಿತಾ ವಧನ ಕಮಲ ಹಿಮಕರನ್ ಇಂತೆಂದಂ. ಮಧು ಅನ್ನುವಂತಹ ರಾಕ್ಷಸನ ಹೆಂಡತಿಯ ಮುಖ ಕಮಲದಕ್ಕೆ ಚಂದ್ರನಂತಾದವನು ಅಂತ ಅರ್ಥ. ಯಾರು? ಕೃಷ್ಣ. ಆ ಕೃಷ್ಣ ಆ ಧರ್ಮರಾಯನ ಆ ಮಾತಿಗೆ ಏನಂತ ಹೇಳ್ತಾ ಇದ್ದಾನೆ? ಇಂತೆಂದಂ ನೋಡಿ ಹೇಳ್ತಾ ಇರೋದು. ಅಪ್ಪ ಶಲ್ಯವಧೆಯ ನಂತರ ದುರ್ಯೋಧನ ಎಲ್ಲ ಔತ್ಕೊಂಡ ಏನೋ ಗೊತ್ತೇ ಇಲ್ಲಪ್ಪ, ಆಯ್ತಾ? ಏನ್ ಮಾಡೋದು ನಾನು ಈಗ, ನೀನೇ ಹೇಳ್ಬೇಕಪ್ಪ ಅಂತೇಳಿ ಕೃಷ್ಣನನ್ನ ಕೇಳಿಕೊಂಡಾಗ ಕೃಷ್ಣ ಈ ರೀತಿ ಹೇಳ್ತಾ ಇದ್ದಾನೆ. ಇಂದಿನ ನೇಸರಿಂದೊಳಗೆ ಅರಾತಿಯನ್ನಿಕ್ಕದೆ ಮಾಂಡೆಂ ಅಪ್ಪೊಡ ಇನ್ನೆಂದುಂ ಅಸಾಧ್ಯನ್ ಹಿಂದೆ ಅಳಿಯುಂ ಗಡ ಕೂಡುವನ್ ಆತನಂ ಗೆಲಲ್ ಬಂದ ಪೊದೆ ಬಳಿಕ ಅದುವೇ ಕಾರಣಮಾಗಿ ಉಳಿದು ಇರ್ದನ್ ಅಂದರಾಣ್ಣಂದನನ್ ಅಲ್ಲದೆ ಉಂತು ತಲೆಯುರ್ಚುಗುಮೆ ರಣರಂಗ ಭೂಮಿಯಳ್. ಎಷ್ಟು ಸೊಗಸಾಗಿ ಹೇಳ್ತಾ ಇದೆ ನೋಡಿ. ಇದು ಶ್ರೀಕೃಷ್ಣ ಮಾತಾಡ್ತಾ ಇರೋದು, ಪಾಂಡವರನ್ನ ಉದ್ದೇಶಿಸಿ ಈ ಮಾತನ್ನ ಹೇಳ್ತಾ ಇದ್ದಾನೆ.
ಇಂದಿನ ನೇಸರಿಂದೊಳಗೆ, ಇಂದು ಸೂರ್ಯಾಸ್ತ ಆಗುವುದರ ಒಳಗಾಗಿ ಏನ್ ಮಾಡಬೇಕು? ಇಂದಿನ ನೇಸರಿಂದೊಳಗೆ ಅರಾತಿಯನ್ನಿಕ್ಕದೆ, ಅರಾತಿಯನ್ನ ಶತ್ರುವನ್ನ ನೀವು ಕೊಲ್ಲದೇ ಇದ್ರೆ, ಅರ್ಥಾತ್ ದುರ್ಯೋಧನನ್ನ ನೀವು ಕೊಲ್ಲದೇ ಇದ್ರೆ ಅನ್ನುವಂತ ಅರ್ಥ. ಅರಾತಿಯನ್ ಇಕ್ಕದೆ ಮಾಂಡೆಂ ಅಪ್ಪಡೆ, ನೀವೇನಾದ್ರೂ ಅವನನ್ನ ಕೊಲ್ಲದೆ ಬಿಟ್ಟುಬಿಟ್ರೆ ಅಪ್ಪಡೆ ಇನ್ನೆಂದುಂ ಅಸಾಧ್ಯನ್, ಇನ್ಯಾವತ್ತು ನೀವು ಕೊಲ್ಲೋದಕ್ಕೆ ಆಗೋದೇ ಇಲ್ಲ. ಯಾರನ್ನ? ದುರ್ಯೋಧನನ್ನ. ಅದ್ರ ಜೊತೆಗೆ ಹಿಂದೆ ಅಳಿಯುಂಗಡ ಕೂಡುವನ್ ಆತನಂ, ಹಿಂದೆ ಇವತ್ತೇ ತೀರ್ಥಯಾತ್ರೆಗೆ ಹೋಗಿರುವಂತ ಬಲರಾಮ ದೇವರು ಕೂಡ, ಅಳಿಯುಂ ಅಂತಂದ್ರೆ ಬಲರಾಮ ದೇವರು, ಹಳಿ ಅನ್ನುವಂಥ ಆಯುಧವನ್ನು ಇಟ್ಕೊಂಡಿರೋನು ಬಲರಾಮ ದೇವರು ಅಂತ. ಹಿಂದೆ ಅಳಿಯುಂ ಗಡ ಕೂಡುವನ್, ಆ ದುರ್ಯೋಧನನ್ನ ಇವತ್ತು ಇದರಿಂದ ಬಂದು ಸೇರ್ಕೊಂಡ್ಬಿಡ್ತಾನೆ. ಬಲರಾಮ ದೇವರು ಕೂಡ ದುರ್ಯೋಧನ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಕೂಡುವನ್ ಆತನಂ ಗೆಲಲ್ ಬಂದ ಪುದೆ, ಇನ್ನ ಅವನು ಬಂದು ಸೇರ್ಕೊಂಡ ಮೇಲೆ ದುರ್ಯೋಧನ ನೀವು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಬಳಿಕ ನೋಡಿ, ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತ? ಆಮೇಲೆ ಇಲ್ಲ, ಅದುವೇ ಕಾರಣವಾಗಿ ಈ ವಿಷಯ ಗೊತ್ತಿರುವಂತ ಭೀಷ್ಮರು, ಗೊತ್ತಾಯ್ತಾ? ಈ ವಿಷಯ ಗೊತ್ತಿರುವಂತ ಭೀಷ್ಮರು ಇದೊಂದಿನ ನೀನು ಕಾಲವಂಚನೆ ಮಾಡು ಅಂತೇಳಿ ಅವನ್ನೇನೋ ಬಚ್ಚಿಟ್ಟವ್ರೆ ಅನ್ನುವಂತಹ ಪೂರ್ವ ಸತ್ಯವನ್ನ ಬಲ್ಲಂತ ಕೃಷ್ಣ ಈ ಮಾತನ್ನ ಹೇಳ್ತಾ ಇರೋದು. ಅದುವೇ ಕಾರಣವಾಗಿ ಉಳಿದು ಇರ್ದನ್ ಇರ್ದನ್ ಅಂದರ್ ಆಣ್ಣಂದನನ್ ಅಲ್ಲದೆ ಉಂತು ತಲೆಯುರ್ಚುಗುಮೆ ರಣರಂಗ ಭೂಮಿಯಳ್. ಎಷ್ಟು ಚೆನ್ನಾಗಿದೆ. ಕಾರಣವಾಗಿ ಉಳಿದಿರ್ದನ್, ಆ ಕಾರಣಕ್ಕಾಗಿ ಅವರೆಲ್ಲರೂ ಬರ್ಲಿ ಅನ್ನುವಂಥ ಕಾರಣಕ್ಕೋಸ್ಕರನೇ ಅದುವೇ ಕಾರಣವಾಗಿ ಉಳಿದಿರ್ದನ್. ನೋಡಿ, ಉಳಿದಿದ್ದಾನೆ. ಯಾರು? ನಂದನನ್, ಧೃತರಾಷ್ಟ್ರನ ಮಗನಾದಂಥ ದುರ್ಯೋಧನ ಅಂತ. ನಂದನನ್ ಅಂತಂದ್ರೆ ಕುರುಡ ಧೃತರಾಷ್ಟ್ರ, ಆ ಧೃತರಾಷ್ಟ್ರನ ಮಗ ದುರ್ಯೋಧನ. ಆ ಕಾರಣಕ್ಕೋಸ್ಕರ ಅವನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನೋಡ, ನಾನು ಅಲ್ಲದೆ ಆಗಿಲ್ದೇ ಇದ್ದಿದ್ರೆ ಉಂಟು ಅಂದ್ರೆ ಸುಮ್ಮನೆ ತಲೆ ಇರ್ಚುಗುಮೆ, ಗೊತ್ತಾಯ್ತಾ? ರಣರಂಗ ಭೂಮಿಯಳ್, ಗೊತ್ತಾಯ್ತಾ? ರಣರಂಗ ಭೂಮಿಯಲ್ಲಿ ಕಾಣದೇ ಇರುತ್ತಿದ್ನ ಅವನು, ರಣರಂಗ ಭೂಮಿಯಿಂದ ಮರೆಯಾಗಿ ಇರ್ತಿದ್ನ. ಈ ಕಾರಣವಾಗಿ, ಗೊತ್ತಾಯ್ತಾ? ಈ ಕಾರಣ ಇರೋದ್ರಿಂದ ಅವನು ತಲೆಯುರ್ಚುಗುಮೆ ರಣರಂಗ ಭೂಮಿಯಳ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ನೋಡಿ, ಈ ರೀತಿ ಎಲ್ಲ ಯೋಚನೆಯನ್ನ ಮಾಡಿ ಅವನು ಈ ಒಂದು ದಿವಸ ಮರೆಯಾಗಿದ್ದಾನೆ. ಇಂದಿನ ನೇಸರಿಂದೊಳಗೆ ಅರಾತಿಯನ್ನಿಕ್ಕದೆ ಮಾಂಡೆ ಮಪ್ಪಡೆ ಇನ್ನೆಂದು ಅಸಾಧ್ಯನ್, ಇನ್ಯಾವತ್ತು ನಾವು ದುರ್ಯೋಧನ ಕೊಲ್ಲೋದಕ್ಕಾಗಲ್ಲ. ಬಲರಾಮ ದೇವರು ನಿಂತ್ಕೊಂಡ್ಬಿಟ್ರೆ ಅಣ್ಣನ ವಿರುದ್ಧವಾಗಿ ಕೃಷ್ಣ ನಿಂತ್ಕೊಂಡೆ ನನ್ನ ಯುದ್ಧ ಮಾಡ್ಸಕ್ಕಾಗತ್ತಾ? ಆಗಲ್ಲ. ಹಿಂಗೆ ಆಗ್ತಾ ಇದೆ, ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಡ್ತಾ ಇರೋದು. ಇದು ಬಲರಾಮ ದೇವರು ಬರ್ಬೋದು, ಮುಂದಕ್ಕೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೋಡಿ, ಇಂದಿನ ನೇಸರಿಂದೊಳಗೆ ಅರಾತಿಯನ್ನಿಕ್ಕದೆ ಮಾಂಡೆ ಮಪ್ಪೊಡೆ ಇನ್ನೆಂದು ಅಸಾಧ್ಯನ್, ಹಿಂದೆ ಅಳಿಯುಂಗಳ ಕೂಡುವನ್ ಆತನಂ ಗೆಲಲ್ ಬಂದ ಪೊದೆ, ಬಳಿಕ ಅದುವೇ ಕಾರಣವಾಗಿ ಉಳಿದಿರ್ದನ್ ನಂದನನ್ ಅಲ್ಲದೆ ಉಂತು ತಲೆಯುರ್ಚುಗಮೆ ರಣರಂಗ ಭೂಮಿಯಳ್ ಅಂತೇಳಿ ಶ್ರೀಕೃಷ್ಣ ಪಾಂಡವರನ್ನ ಕುರಿತು ಹಿಂಗೆ ಮಾತಾಡ್ತಾ ಇದ್ದಾನೆ. ಬಲರಾಮ ದೇವರು ಬಂದು ಬಿಡ್ತಾರ. ಬಲರಾಮ ದೇವರು ಆಗೊಂದು ವೇಳೆ ಬಂದು ದುರ್ಯೋಧನನ್ನ ಕಾಪಾಡ್ಕೊಳ್ತಾರ. ಶ್ರೀಕೃಷ್ಣ ಬಲರಾಮ ದೇವರಿಗೆ ಯಾವ ರೀತಿಯ ಮಾತನ್ನು ಹೇಳ್ತಾನೆ? ಯಾಕಂದ್ರೆ ಅಣ್ಣನೇ ಆಗಿರೋ ಕಾರಣಕ್ಕೆ ಅಣ್ಣನ ವಿರುದ್ಧ ನಿಲ್ಲೋದಕ್ಕಾಗಲ್ಲ ಕೃಷ್ಣ. ಈಗ ಬಲರಾಮ ದೇವರನ್ನ ಕನ್ವಿನ್ಸ್ ಮಾಡಿ ಹೇಗೆ ದುರ್ಯೋಧನ ಭೀಮರಿಗೆ ಯುದ್ಧವನ್ನುಂಟು ಮಾಡ್ತಾನೆ ಶ್ರೀಕೃಷ್ಣ ಅನ್ನುವಂಥ ವಿಚಾರಗಳನ್ನ ಪ್ರಿಯ ವಿದ್ಯಾರ್ಥಿಗಳೇ ನಾನು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.